ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅಮೆರಿಕ ಅಷ್ಟು ದೂರದಲ್ಲಿದೆಯಲ್ಲ ಇರಾನ್ನಿಂದ. ನೋಡಿ ಮ್ಯಾಪ್ನಲ್ಲಿ ನೋಡಿ ಸ್ನೇಹಿತರೆ ಎಷ್ಟು ದೂರದಲ್ಲಿದೆ ಅಂಥೇಳಿ. ಅಮೆರಿಕ ಇರೋದಿಲ್ಲಿ, ಇರಾನ್ ಇರೋದಿಲ್ಲಿ. 11,000 ಕಿಲೋಮೀಟರ್ ಅಂತರ ಇದೆ ಎರಡರ ನಡುವೆ. 11,000 ಕಿಲೋಮೀಟರ್ಸ್ ಎರಡು ರಾಷ್ಟ್ರಗಳ ನಡುವೆ. ಹೀಗಿರಬೇಕಾದ್ರೆ ಇಲ್ಲಿರೋ ಇರಾನ್ಗೆ ಬಾಂಬ್ ಹಾಕಿ ಹೋಗೋಕ್ಕೆ ಸಾಧ್ಯ ಇದೆಯಾ? ನೇರವಾಗಿ ಸಾಧ್ಯನೇ ಇಲ್ಲ ಅಲ್ವಾ? ಆದರೂ ಕೂಡ ಅಮೆರಿಕ ಹೇಗೆ ಪದೇ ಪದೇ ಫೈಟರ್ ಜೆಟ್ಗಳನ್ನು ಹಾರಿಸಿ, ಬಾಂಬರ್ಗಳನ್ನು ಹಾರಿಸಿ ಇಲ್ಲಿರೋ ಇರಾನ್ ಮೇಲೆ ದಾಳಿಗಳನ್ನು ಮಾಡ್ತಾ ಇದೆ. ಹೇಗೆ ಪಕ್ಕದ ಮನೆಯವರೊಂದಿಗೆ ಜಗಳ ಮಾಡ್ದಂಗೆ ಜಗತ್ತಿನ ಯಾವುದೇ ರಾಷ್ಟ್ರದೊಂದಿಗೆ ಬೇಕಾದರೂ ಮಿಲಿಟರಿ ಸಂಘರ್ಷವನ್ನು ಅವರು ಅಮೆರಿಕ ಇಲ್ಲಿದ್ಕೊಂಡು ಹೇಗೆ ಮಾಡ್ತಾರೆ? ಇದಕ್ಕೆ ಮುಖ್ಯ ಕಾರಣ ಅಮೆರಿಕದ ಫಾರಿನ್ ಪಾಲಿಸಿ. ಯಾಕಂದರೆ ಅಮೆರಿಕ ಯುದ್ಧ ಮಾಡ್ತಿರೋದು ವಾಷಿಂಗ್ಟನ್ನಿಂದ ಅಲ್ಲ, ಇರಾನ್ನ ಮನೆಯ ಕಾಂಪೌಂಡ್ನಲ್ಲೇ ಕೂತ್ಕೊಂಡಿದ್ದಾರೆ. ಅಮೆರಿಕನ್ಸ್ ಇರಾನ್ನ ಮನೆಯ ಕಾಂಪೌಂಡ್ನಲ್ಲೇ ಕೂತ್ಕೊಂಡಿದ್ದಾರೆ. ನೋಡಿ ಸ್ನೇಹಿತರೆ, ನಿಮಗಿಲ್ಲಿ ಈ ವಿಡಿಯೋದ ಉದ್ದೇಶ ಏನು ಗೊತ್ತಾ? ಇಷ್ಟು ದೂರ ಇರೋ ಅಮೆರಿಕ ಅಷ್ಟು ಎಫೆಕ್ಟಿವ್ ಆಗಿ ಇಲ್ಲಿ ಯುದ್ಧ ಮಾಡ್ತಿರೋದು ಹೇಗೆ? ಇಷ್ಟು ದೂರ ಭಾರತದ ಪಕ್ಕದಲ್ಲಿ ಇರಾನ್ ಜೊತೆಗೆ ಅಷ್ಟು ಎಫೆಕ್ಟಿವ್ ಆಗಿ ಯುದ್ಧ ಮಾಡ್ತಿರೋದು ಹೇಗೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಇದು. ನೋಡಿ, ಇಲ್ಲಿ ಇರಾನ್ ನಿಮಗೆ ಕಾಣಿಸ್ತಿರ್ಬೋದು. ಇನ್ನು ಫುಲ್ ಝೂಮ್ ಮಾಡಿ ನೋಡೋಣ ನಾವಿಲ್ಲಿ. ನಿಮಗಿನ್ನೂ ಗಡಿಗಳ ಸ್ಪಷ್ಟ ಚಿತ್ರಣ ಸಿಗಬೇಕು ಅಂದರೆ ಇದರಲ್ಲಿ ಕಾಣುತ್ತೆ ನೀಟಾಗಿ, ಲೈನ್ಸ್ ನೀಟಾಗಿ ಕಾಣುತ್ತೆ ನಿಮಗೆ ಇದರಲ್ಲಿ. ನೋಡಿ, ಇರಾನ್ ಇಲ್ಲಿದೆ ಅಲ್ಲ ಸ್ನೇಹಿತರೆ. ಇಲ್ಲಿ ಹೇಗೆ ಮಾಡ್ತಾ ಇದೆ ಅಂದರೆ, ನಿಮಗೆ ಹೇಳಿದ್ವಿ ನಾವು, ಅಲ್ಲಿಂದ ವಾಷಿಂಗ್ಟನ್ನಿಂದ ಮಾಡ್ತಾ ಇಲ್ಲ, ಪೆಂಟಗನ್ನಿಂದ ಮಾಡ್ತಿಲ್ಲ. ಅದು ಜಸ್ಟ್ ಕಮಾಂಡ್ ಬ್ರೈನ್ ಅಷ್ಟೇ ಅಲ್ಲಿರೋದು. ಆದರೆ ಎಲ್ಲ ಕಾರ್ಯಾಚರಣೆ ಆಗ್ತಿರೋದು ಇರಾನ್ನ ಕಾಂಪೌಂಡ್ ಸುತ್ತಮುತ್ತಲಿಂದಲೇ ಅಂಥೇಳಿ. ಸೌದಿ ಇಲ್ಲಿದೆ, ಖತರ್ ಇಲ್ಲಿದೆ, ಟರ್ಕಿ ಸ್ನೇಹಿತರೆ ಇಲ್ಲಿದೆ, ಟರ್ಕಿ, ಕುವೈತ್ ಇಲ್ಲಿದೆ. ಹೀಗೆ ಸುತ್ತ ಎಲ್ಲ ಕಡೆಯಿಂದ ಇರಾನನ್ನು ಅಮೆರಿಕ ಸುತ್ತುವರೆದು ಕೂತಿದೆ. ನಾವೆಲ್ಲ ಬಾರ್ಡರ್ ದಾಟಿ ಯಾರಾದರೂ ಬಂದರೆ ಯುದ್ಧ ಮಾಡೋಕ್ಕೆ ರೆಡಿ ಇರ್ತೀವಿ, ಡಿಫೆನ್ಸ್. ಆದರೆ ಅಮೆರಿಕ ಹಾಗಲ್ಲ. ಇಡೀ ಪ್ರಪಂಚವನ್ನೇ ತನ್ನ ಬಾರ್ಡರ್ ಅಂತ ಅಮೆರಿಕ ಅಂದ್ಕೊಂಡಿದೆ. ಪ್ರಪಂಚದ 80 ರಾಷ್ಟ್ರಗಳಲ್ಲಿ ಅಮೆರಿಕ 750ಕ್ಕೂ ಅಧಿಕ ಮಿಲಿಟರಿ ಬೇಸ್ಗಳನ್ನು ಇಟ್ಕೊಂಡಿದೆ. ಒಂಥರ ಅದನ್ನು ನೀವು ಅಮೆರಿಕದ ಪರವಾಗಿರೋರಾದರೆ ಗ್ಲೋಬಲ್ ಪೊಲೀಸ್ ಅಮೆರಿಕ ಅಂತ ಹೇಳ್ಬೋದು. ನಿಮಗೆ ಅಮೆರಿಕ ಕಂಡ್ರೆ ಆಗಲ್ಲ ಅಂದರೆ ಗ್ಲೋಬಲ್ ರೌಡಿ ಅಮೆರಿಕ ಅಂತ ನೀವು ಕರಿಬೋದು. ಅದು ನಿಮಗೆ ಬಿಟ್ಟಿರೋ ವಿಚಾರ. ಒಟ್ಟಿನಲ್ಲಿ ಎರಡರಲ್ಲಿ ಒಂದಂತೂ ಹೌದು, ಅವರವರ ಭಾವಕ್ಕೆ ತಕ್ಕಂತೆ ಅಮೆರಿಕ ಇಡೀ ಜಗತ್ತಿನಾದ್ಯಂತ ಚಾಟಿ ಹಿಡ್ಕೊಂಡು, ಬೆತ್ತ ಹಿಡ್ಕೊಂಡು ಹೆಡ್ ಮಾಸ್ಟರ್ ಥರ ಓಡಾಡ್ತಾರೆ ಇವರು. ಅದರಲ್ಲಿ ಇರಾನ್ ಟಾರ್ಗೆಟ್ ಮಾಡೋಕೆ ಅಂತ ಮಿಡಲ್ ಈಸ್ಟ್ನಲ್ಲಿ 40,000-50,000 ಸೈನಿಕರು. ಸ್ನೇಹಿತರೆ, ಈ ರೀಜನ್ನಲ್ಲಿ ಅಮೆರಿಕ ಇಟ್ಟಿರೋ ಸೈನಿಕರ ಸಂಖ್ಯೆ 40,000-50,000. ಅಷ್ಟು ದೂರ ಇರೋ ಅಮೆರಿಕ ಇಲ್ಲಿಟ್ಟಿರೋ ಸೈನಿಕರ ಸಂಖ್ಯೆ. ಅಮೆರಿಕನ್ ಕಾಪಾಡೋಕ್ಕಿರೋದಲ್ಲ, ಅಮೆರಿಕ ಇರೋದಲ್ಲಿ ಅಮೆರಿಕದ ಇಂಟ್ರೆಸ್ಟ್ಗಳನ್ನು, ಹಿತಾಸಕ್ತಿಗಳನ್ನು ಈ ಭಾಗದಲ್ಲಿ ಕಾಪಾಡೋಕ್ಕೆ, ಅಮೆರಿಕದ ಪರವಾಗಿ ಗ್ರೇಟ್ ಗೇಮ್ ಮಾಡೋಕ್ಕೆ ಇಲ್ಲಿರ್ತಾರೆ ಆ ಸೈನಿಕರು ಯಾವಾಗಲೂ ಕೂಡ. ಕಂಪ್ಲೀಟಾಗಿ ಇವತ್ತು ನಾವು ಡಿಕೋಡ್ ಮಾಡ್ತಾ ಹೋಗೋಣ. ಅಮೆರಿಕ ಎಲ್ಲೆಲ್ಲಿ ಇರಾನ್ ಕುತ್ತಿಗೆಯನ್ನು ಹೇಗೆಲ್ಲ ಹಿಸುಕ್ತಾ ಇದೆ ಈ ಯುದ್ಧದಲ್ಲಿ, ಯಾವ ಬೇಸ್ನಿಂದ ಅಣ್ವಸ್ತ್ರದ ಕಂಟ್ರೋಲ್ ಆಗುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಿಮಗೆ ಕೆಲವ್ರಿಗೆ ಗೊತ್ತಿರ್ಬೋದು ಆಲ್ರೆಡಿ. ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಯಾರಿಗಾದರೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದರೆ. ಇದಿಷ್ಟು ಜಾಗದಲ್ಲಿ ಒಂದು ಕಡೆ ಅಮೆರಿಕದ ಅಣ್ವಸ್ತ್ರನೂ ಇದೆ. ಅಣ್ವಸ್ತ್ರ ಬಚ್ಚಿಟ್ಕೊಳ್ತಾರಲ್ಲ ಎಲ್ಲರೂ, ಅವ್ರವ್ರ ದೇಶದಲ್ಲಿ ಬಚ್ಚಿಟ್ಕೊತಾರಲ್ವಾ. ಇಲ್ಲಿರೋ ಅಮೆರಿಕ ಇಲ್ಲಿ ಅಣ್ವಸ್ತ್ರಗಳನ್ನು ಕೂಡ ಇಟ್ಟಿದೆ. ಈ ರೀಜನ್ನಲ್ಲಿ ಅಮೆರಿಕದ ಅಣ್ವಸ್ತ್ರ ಕೂಡ ಇದೆ. ಎಲ್ಲಿಟ್ಟಿದ್ದಾರೆ, ಹೆಂಗೆ ಕಂಟ್ರೋಲ್ ಮಾಡ್ತಾರೆ? ಖಾಮೆನೈ ಇರಾನ್ಗೆ ನುಗ್ಗಿ ಖಾಮೆನೈನ ಹತ್ಯೆ ಮಾಡಿದ್ರಲ್ಲ ಈಗ, ಅದಕ್ಕೆ ಎಲ್ಲಿಂದ ಕಮಾಂಡ್ ಹೋಯಿತು? ಯಾವ ಬೇಸ್ನಿಂದ ಬಂದು ಇರಾನಿಗೆ ನುಗ್ಗಿ ಹೊಡೆದ್ರು? ಎಲ್ಲವನ್ನು ನಾವು ಒನ್ ಬೈ ಒನ್ ನೀಟಾಗಿ ನೋಡ್ತಾ ಹೋಗೋಣ. ಲಾಸ್ಟ್ ಟೈಮ್ ಫರ್ಡೋ ಅಣು ಕೇಂದ್ರದ ಮೇಲೆ ಫಸ್ಟಿಗೆ ಇಸ್ರೇಲ್ ದಾಳಿ ಮಾಡ್ತು, ಇಸ್ಫಹಾನ್, ನಂತಾಜ್ ಅಲ್ಲೆಲ್ಲ. ಲಾಸ್ಟಿಗೆ ಫರ್ಡೋ ಒಂದು ಹೊಡೆಯೋಕ್ಕಾಗಲ್ಲ, ಬಂಕರ್ ಬಸ್ಟರ್ ಬೇಕು, ತುಂಬ ಆಳದಲ್ಲಿದೆ, B2 ಬಾಂಬರ್ ಬೇಕು ಅಂತ ಇಸ್ರೇಲ್ನವ್ರು ಅಮೆರಿಕಾಗೆ ಬನ್ನಿರಿ ದೊಡ್ಡಪ್ಪ ಅಂತ ಕರೆದ್ರಲ್ಲ. ಅಮೆರಿಕದವ್ರು ಬಂದು ಹಾಕಿಬಿಟ್ರಲ್ಲ B2 ಬಾಂಬರ್ ತೊಗೊಬಂದು, ಗೂಬೆ ಥರದ ಒಂದು ವಿಮಾನ ತೊಗೊಬಂದು.
ಅದು ಎಲ್ಲಿಂದ ಹಾರಿ ಬಂದಿತ್ತು? ಇಲ್ಲಿರೋ ಇರಾನ್ಗೆ ಅಮೇರಿಕದಿಂದ ಹಾರಿ ಬಂದಿತ್ತಾ ದೂರದಿಂದ, ಅಥವಾ ಇಲ್ಲೇ ಎಲ್ಲಿಂದನೋ ಹಾರಿ ಬಂದಿತ್ತಾ? ಎಲ್ಲವನ್ನ ನಿಮಗೆ ನೀಟಾಗಿ ಇವತ್ತು ಮ್ಯಾಪ್ ಸಹಿತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಈಗ ಈ ಮ್ಯಾಪ್ನ ಸೆಂಟರ್ನಲ್ಲಿ ನಿಮಗೆ ಇರಾನ್ ಕಾಣುತ್ತೆ ನೋಡಿ. ಇಲ್ಲಿ ಸೆಂಟರ್ನಲ್ಲಿ ನಿಮಗೆ ಮಧ್ಯದಲ್ಲಿ ಇರಾನ್ ಕಾಣುತ್ತೆ. ಇಲ್ಲಿ ಇರಾನನ್ನು ಒಬ್ಬಂಟಿ ರಾಷ್ಟ್ರ ಮಾಡಿ ಬಿಸಾಕಿದೆ ಅಮೆರಿಕ. ಯಾಕಂದರೆ ಇರಾನ್ನ ಕುತ್ತಿಗೆಯನ್ನು ಅಮೆರಿಕ 360 ಡಿಗ್ರಿಯಲ್ಲಿ ಸುತ್ತುವರೆದಿದೆ. ಇದನ್ನು ನಾವು ಸ್ಟ್ರಾಟಜಿಕ್ ಚೋಕ್ ಪಾಯಿಂಟ್ಸ್ ಅಂತ ಕರಿಬೋದು. ಇರಾನ್ಗೆ ಅಲುಗಾಡೋಕ್ಕೂ ಉಸಿರಾಡೋಕ್ಕೂ ಅಮೆರಿಕದ ಮರ್ಜಿಯಲ್ಲಿ ಮಾಡಬೇಕು ಅನ್ನೋ ಥರದಲ್ಲಿ ಲಾಕ್ ಮಾಡಿಟ್ಕೊಂಡಿದೆ ಅಮೆರಿಕ. ನಿಮಗೆ ಅನಿಸ್ಬೋದು ಯುದ್ಧ ಇವಾಗ ಶುರುವಾಗಿದೆ ಅಂಥೇಳಿ. ಬಾಂಬ್, ಮಿಸೈಲ್ಗಳ ಯುದ್ಧ, ಡ್ರೋನ್ಗಳ ಯುದ್ಧ ಅಷ್ಟೇ ಇವಾಗ ಶುರುವಾಗಿರೋದು. ಸ್ಟ್ರಾಟಜಿಕ್ ವಾರ್, ಇರಾನನ್ನು ಲಾಕ್ ಮಾಡೋ ವಾರ್ ಬಹಳ ಮುಂಚೆನಿಂದಲೂ ಶುರುವಾಗಿದೆ. 1979ರಿಂದಲೂ ಶುರುವಾಗಿದೆ. ಅವಾಗಿನಿಂದ ಹಂತ ಹಂತವಾಗಿ ಅಮೆರಿಕ ಯುದ್ಧ ಮಾಡಿಯಾಗಿದೆ. ಇರಾನನ್ನು ಸಿಕ್ಕಿಸಿ ಹಾಕಿ ಕೂಡ ಆಗಿ ಹೋಗಿದೆ. ನೋಡಿ ಈಗ ಸ್ನೇಹಿತರೆ, ಪಶ್ಚಿಮ, ವೆಸ್ಟ್, ಇರಾನ್ನ ಪಶ್ಚಿಮಕ್ಕೆ ನೀವು ಗಮನಿಸಿ. ಇಲ್ಲಿ ಇರಾನ್ ಇದೆ. ಇರಾನ್ನ ಪಶ್ಚಿಮದಲ್ಲಿ ಇಲ್ಲಿ ಅಮೆರಿಕದ ಪರಮಾಪ್ತ ಮಿತ್ರ ಇಸ್ರೇಲ್ ಇದೆ. ಇದಿಷ್ಟು ಇಸ್ರೇಲ್, ಒಳಗಡೆ ಪ್ಯಾಲೆಸ್ತೈನ್ ಬರುತ್ತೆ, ಬಟ್ ಬ್ರಾಡಾಗಿ ಇದಿಷ್ಟು ಇಸ್ರೇಲ್ ಟೆರಿಟರಿ ಅಂತ ನೀವು ಅಂದ್ಕೊಳ್ಳಿ. ಇಲ್ಲಿ ಇನ್ಕ್ಲೂಡಿಂಗ್ ಪ್ಯಾಲೆಸ್ತೈನ್. ಇಲ್ಲಿ ಇಸ್ರೇಲ್ಗೆ ಅಂಟಿಕೊಂಡೇ ಜೋರ್ಡನ್ ಇದೆ ನೋಡಿ. ಇಲ್ಲಿ ಇದಿಷ್ಟು ಜೋರ್ಡನ್. ಅಲ್ಲೂ ಕೂಡ ಅಮೆರಿಕದ ಸೀಕ್ರೆಟ್ ಬೇಸ್ ಇದೆ, ಟವರ್ 22 ಅಂತ ಕರೀತಾರೆ. ನೆಕ್ಸ್ಟ್ ಇದು ಇರಾಕ್. ಇದಿಷ್ಟು ಇರಾಕ್. ಇಲ್ಲೂ ಕೂಡ ಅಮೆರಿಕನ್ ಪಡೆಗಳಿವೆ, ಅಮೆರಿಕದ ನೆಲೆಗಳಿದ್ದಾವೆ ಇರಾಕ್ನಲ್ಲಿ. ಏನೋ ಇದು ಸಿರಿಯಾದಲ್ಲಿ ಮೊನ್ನೆ ತನಕ ಉಗ್ರರು ಅಂತ ಅಮೆರಿಕ ಕರಿತಾ ಇದ್ದವರೇ ಈಗ ಅಮೆರಿಕ ಬೆಂಬಲದೊಂದಿಗೆ ಅಧಿಕಾರಕ್ಕೆ ಬಂದಿದ್ದಾರೆ. ಅಹಮದ್ ಅಲ್ ಶರಾ ಸರ್ಕಾರ ಅಲ್ಲಿದೆ. ಇಲ್ಲಿ ಪುಟಿನ್ ಬೆಂಬಲಿತ ಬಶರ್ ಅಲ್ ಅಸದ್ ಸರ್ಕಾರ ಇತ್ತು. ಇಲ್ಲಿ ಅವ್ರನ್ನ ಓಡಿಸ್ಬಿಟ್ಟು ದಂಗೆ ಮಾಡಿ ಮೊನ್ನೆ ತನಕ ಅಮೆರಿಕ ಯಾರನ್ನ ಉಗ್ರರು ಅಂತ ಕರಿತಾ ಇದ್ರು ಅವರಿಗೆ ಅಧಿಕಾರಕ್ಕೆ ಬಂದು ಕೂತ್ಕೊಂಡಿದ್ದಾರೆ. ಅವರಿಗೆ ಅಧ್ಯಕ್ಷರು, ಅವ್ರನ್ನ ವೈಟ್ ಹೌಸಲ್ಲಿ ಟ್ರಂಪ್ ಮೀಟ್ ಕೂಡ ಆಗಿದ್ದಾರೆ. ಅಹಮದ್ ಅಲ್ ಶರಾ ಅವ್ರ ಸರ್ಕಾರ ಇದೆ. ಇಲ್ಲೂ ಕೂಡ ಈಗ ಅಮೆರಿಕದ ಮಾತು ಜೋರಾಗಿ ನಡೆಯುತ್ತೆ. ನೆಕ್ಸ್ಟ್ ಸ್ನೇಹಿತರೆ, ಸೌತ್ಗೆ ಬನ್ನಿ. ಇರಾನ್ನ ದಕ್ಷಿಣಕ್ಕೆ ಏನಿದೆ? ಪರ್ಷಿಯನ್ ಗಲ್ಫ್ ಇದೆ, ಗಲ್ಫ್ ಆಫ್ ಒಮಾನ್ ಇದೆ. ಇದೆಲ್ಲ ಇದೆಯಲ್ಲ, ಅದರಲ್ಲಿ ಈ ಜಾಗ ಇದೆಯಲ್ಲ, ವಿಶೇಷವಾಗಿ ಅಮೆರಿಕದ ನೌಕಾಪಡೆಯ ಪಾರ್ಕಿಂಗ್ ಏರಿಯಾ, ಪಾರ್ಕಿಂಗ್ ಲಾಟ್ ಅಂತ ಅಂದ್ಕೊಳ್ಳಿ. ಇದಿಷ್ಟು ಜಾಗವನ್ನು ಇರಾನ್ ಬುಡದಲ್ಲಿರೋ ನೀರಿದು ಬರೀ ಸಮುದ್ರದ ನೀರಲ್ಲ, ಇದು ಉಪ್ಪು ನೀರು, ಬಿಸಿಯಾಗಿರೋ ಉಪ್ಪು ನೀರು ಇರಾನ್ ಬುಡಕ್ಕೆ ಅಮೆರಿಕ ಬಿಟ್ಟಿರೋದು. ಇಲ್ಲಿಂದ ನೋಡಿ, ಇಲ್ಲಿ ಸೌದಿ ಅರೇಬಿಯಾ, ಇಲ್ಲಿ ಇದಿಷ್ಟು UAE, ಯುನೈಟೆಡ್ ಅರಬ್ ಎಮಿರೇಟ್ಸ್. ಇನ್ನು ಝೂಮ್ ಮಾಡಿದ್ರೆ ಇಲ್ಲಿ ಬಹ್ರೇನ್ ಇದೆ, ಕತರ್ ಇದೆ ನೋಡಿ. ಇಲ್ಲಿ ಕುವೈತ್ ಇದೆ. ಇಲ್ಲೆಲ್ಲ ಕಡೆ ಅಮೆರಿಕದ ನೆಲೆ ಇದೆ. ಒಂದು ಕಡೆ ಏರ್ಫೋರ್ಸ್ ಬೇಸ್, ಒಂದು ಸುಮಾರು ಕಡೆ ಎಕ್ಸ್ಪ್ಲೇನ್ ಮಾಡ್ತೀವಿ ಎಲ್ಲೆಲ್ಲಿ ಏರ್ಫೋರ್ಸ್ ಬೇಸ್ ಇದೆ ಅವ್ರದ್ದು ಅಂಥೇಳಿ. ಕೆಲ ಕಡೆ ನೌಕಾನೆಲೆಗಳು, ಕೆಲ ಕಡೆ ಆರ್ಮಿ, ಕೆಲ ಕಡೆ ಲಾಜಿಸ್ಟಿಕಲ್ ಹಬ್ಗಳು ಎಲ್ಲವನ್ನ ಮಾಡಿ ಇದಿಷ್ಟು ಜಾಗದಲ್ಲಿ, ಇದಿಷ್ಟು ಸ್ಟ್ರೆಚ್ನಲ್ಲಿ, ಎಂಟೈರ್ ಗಲ್ಫ್ನಲ್ಲಿ ಇರಾನ್ಗೆ ಇವರು ಬತ್ತಿಯನ್ನು ಇಟ್ಟಿದ್ದಾರೆ ಅಮೇರಿಕನ್ಸ್. ಕಡ್ಡಿಗೀರದಷ್ಟೇ ಬಾಕಿ. ಲಾಸ್ಟ್ 30, 40, 50 ವರ್ಷಗಳಲ್ಲಿ ಬತ್ತಿಯನ್ನೆಲ್ಲ ಸಂಗ್ರಹ ಮಾಡಿಡ್ತಾ ಬಂದಿದ್ದಾರೆ. ಕಡ್ಡಿಗೀರೋಕ್ಕೊಂದು ವ್ಯವಸ್ಥೆ ಇವಾಗ ಮಾಡ್ಕೊಂಡಿದ್ದಾರೆ ಅಷ್ಟೇ ಅವರು. ನೆಕ್ಸ್ಟ್ ಅದ್ರ ಬಗ್ಗೆ ಬರೋಣ, ನಾವು ಏನೇನಿದೆ ಅಂತ ಬರೋಣ. ಇನ್ನು ಈ ಕಡೆಗೆ ಬಂದರೆ ಅಮೆರಿಕದ ಇರಾನ್ನ ಪೂರ್ವಕ್ಕೆ ಬಂದರೆ, ಈಸ್ಟಿಗೆ ಬಂದರೆ ಇಲ್ಲಿ ಅಫ್ಘಾನಿಸ್ತಾನ್, ಇಲ್ಲಿ ಪಾಕಿಸ್ತಾನ್ ಇದೆ. ಇರಾನಿಗೆ ಹೊಡೆಯೋಕ್ಕಿಂತ ಮುಂಚೆ ಮುನೀರನನ್ನು ಎತ್ಕೊಂಡು ಮುದ್ದಾಡಿರೋದು ಟ್ರಂಪ್. ಅದೇ ಕಾರಣಕ್ಕೋಸ್ಕರ ನಿಮ್ಮ ಕೋಆಪರೇಷನ್ ಬೇಕಾಗತ್ತೆ. ಬಹುಶಃ ಡ್ರೋನ್ ಹಾರಿಸೋಕ್ಕೆ ವ್ಯವಸ್ಥೆನೋ, ಈ ಭಾಗವನ್ನು ಹೊಡೆಯೋಕ್ಕೆ ಇರಾನ್ಗೆ ಡ್ರೋನ್ ಹಾರಿಸೋಕ್ಕೆ ವ್ಯವಸ್ಥೆನೋ, ಅಥವಾ ಇಂಟೆಲಿಜೆನ್ಸ್ ಗ್ಯಾದರಿಂಗಿಗೆ ಹೆಲ್ಪೋ, ಇದೆಲ್ಲ ಇಲ್ಲಿ ಮುನೀರ್ ಕೊಟ್ಟಿರೋ ಆರೋಪ ಇಲ್ಲಿ ಕೇಳಿಬರ್ತಾ ಇದೆ. ಇಲ್ಲಿ ಇಮ್ರಾನ್ ಖಾನ್ ಇದ್ದಾಗ ಸ್ವಲ್ಪ ಇಷ್ಟ ಬಂದಂಗೆ ಮಾಡ್ತಾಯಿದ್ರು, ಸ್ವಲ್ಪ ಚೈನಾ ಪರ ವಾಲ್ತಾ ಇದ್ರು. ಅವರ ಸರ್ಕಾರವನ್ನು ಕೆಡವಿ ಮುನೀರ ಸರ್ಕಾರ ಬರುವಲ್ಲಿ, ಮುನೀರನ ಸರ್ಕಾರ ಅಂದರೆ ಮುನೀರ್ ಬೆಂಬಲಿತ ಇಮ್ರಾನ್ ಎದುರಾಳಿಗಳ ಸರ್ಕಾರ ಬರುವಲ್ಲೂ ಕೂಡ
ಅಮೆರಿಕದ ಪಾತ್ರ ಇದೆ ಅನ್ನೋದು ಬಹಳ ಚರ್ಚೆ ಆಗ್ತಿರೋ ವಿಚಾರ ನಿಮಗೆ ಗೊತ್ತಿದೆ. ನಿಮಗೆ ಪಾಕಿಸ್ತಾನದವರೇ ಮಾಡ್ತಿರೋ ಆರೋಪ ಇದು. ಅಫ್ಘಾನಿಸ್ತಾನದಲ್ಲಿ ಮೊನ್ನೆ ತನಕ ಅಮೆರಿಕ ಇತ್ತು, ಈಗ ತಾಲಿಬಾನಿಗಳು ಬಂದಿದ್ದಾರೆ. ಹಾಗಂತ ಇವರೇನು ಬಹಳ ಇರಾನ್ ಜೊತೆ ಫ್ರೆಂಡ್ಲಿ ಇದ್ದಾರೆ ಅಂತಲೇ ಇಲ್ಲ ಅಫ್ಘಾನಿಸ್ತಾನದವರು. ಅದಾಯ್ತಲ್ಲ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ತುರ್ಕ್ಮೆನಿಸ್ತಾನ್ ಬರುತ್ತೆ. ತುರ್ಕ್ಮೆನಿಸ್ತಾನ್ ಅವರು ಏನು ಅಮೆರಿಕದ ಶತ್ರುಗಳು ಅಲ್ಲ, ಅಮೆರಿಕದ ಬಹಳ ಮಿತ್ರರು ಅಲ್ಲ, ಇರಾನ್ನ ಶತ್ರುಗಳು ಅಲ್ಲ, ಇರಾನ್ನ ಮಿತ್ರರು ಅಲ್ಲ. ಅವರು ನ್ಯೂಟ್ರಲ್. ಅವರು ಚೈನಾ ಮತ್ತು ರಷ್ಯಾ ಮೇಲೆ ಡಿಪೆಂಡ್ ಆಗಿದ್ದಾರೆ. ಮುಖ್ಯವಾಗಿ ಚೈನಾ ಮೇಲೆ ಫಿನಾನ್ಸ್ ವಿಚಾರದಲ್ಲಿ ಡಿಪೆಂಡ್ ಆಗಿದ್ದಾರೆ. ಆದರೆ ಅಮೆರಿಕದೊಂದಿಗೂ ಚೆನ್ನಾಗಿದ್ದಾರೆ. ಇದೇ ವರ್ಷ ಅಥವಾ ಲಾಸ್ಟ್ ಇಯರ್ ಇವರು ಇದರ ಅಧ್ಯಕ್ಷ ಹೋಗಿ ಅಮೆರಿಕದ ಪ್ರೆಸಿಡೆಂಟ್ ಟ್ರಂಪ್ರನ್ನ ಮೀಟ್ ಆಗು ಕೂಡ ಬಂದಿದ್ದಾರೆ. ಸೊ ಇದು ನ್ಯೂಟ್ರಲ್ ಅಂತ ಅಂದ್ಕೊಳ್ಳಿ ನೀವು ತುರ್ಕ್ಮೆನಿಸ್ತಾನನ್ನ. ಓಕೆ, ಈಗ ಉತ್ತರ ದಿಕ್ಕು ನೋಡಬೇಕಲ್ಲ. ಇರಾನ್ನ ಉತ್ತರದಲ್ಲಿ ಏನು ಸಿಚುವೇಶನ್ ಇದೆ ಅಂತೇಳಿ ಸ್ನೇಹಿತರೆ, ಇಲ್ಲಿ ನ್ಯಾಟೋ ಶೀಲ್ಡ್ ಇದೆ. ಇರಾನ್ನ ಮೇಲ್ಗಡೆ ಇಲ್ಲಿ ಟರ್ಕಿ ಸಿಗುತ್ತೆ ನಿಮಗೆ. ಇರಾನ್ ಎಲ್ಲಿದ್ರೆ ಇಲ್ಲಿ ಟರ್ಕಿ ಸಿಗುತ್ತೆ. ಟರ್ಕಿ ನ್ಯಾಟೋ ಮೆಂಬರ್ ಆಗಿರೋದ್ರಿಂದ ಇಲ್ಲಿ ಡೈರೆಕ್ಟ್ ಅಮೆರಿಕ ತನ್ನ ಅಣ್ವಸ್ತ್ರಗಳನ್ನೇ ಇಲ್ಲಿಂದ ಡಿಪ್ಲಾಯ್ ಮಾಡೋಕ್ಕೂ ಕೂಡ ಅವಕಾಶ ಇರುತ್ತೆ. ಜೊತೆಗೆ ಅಜರ್ಬೈಜಾನ್ ಇದೆ ಇಲ್ಲಿ ನೋಡಿ, ಇಲ್ಲಿದೆ ಅಜರ್ಬೈಜಾನ್, ಇಲ್ಲಿದೆ. ಅವರು ಕೂಡ ಇರಾನ್ ತಲೆ ಮೇಲೆ ಹತ್ತಿ ಕೂತ್ಕೊಂಡಿದ್ದಾರೆ. ಇವರು ಇಸ್ರೇಲ್ಗೆ ತುಂಬ ಕ್ಲೋಸ್ ಇವರು. ಸೊ ಇರಾನ್ಗೆ ಉತ್ತರವೂ ಸೇಫ್ ಅಲ್ಲ. ಅಜರ್ಬೈಜಾನ್ ಇಸ್ರೇಲ್ನ ಬೈಜಾನ್ ಆಗಿರೋದ್ರಿಂದ ಆಶ್ಚರ್ಯ ಆಗ್ಬೋದು, ಅಜರ್ಬೈಜಾನ್ ಮುಸ್ಲಿಂ ಕಂಟ್ರಿ ಅಲ್ವಾ, ಅವರು ಇಸ್ರೇಲ್ ಒಟ್ಟಿಗೆ ಅಷ್ಟೊಂದು ಸೇಫ್ ಇದ್ದಾರಾ ಅಥವಾ ಕ್ಲೋಸ್ ಇದ್ದಾರಾ ಅಂಥೇಳಿ. ಹೌದು, ಇರಾನ್ ಬಿಟ್ಟರೆ ಉಳಿದವರು ಎಲ್ಲರೂ ಕೂಡ ಇಸ್ರೇಲ್ ಒಟ್ಟಿಗೆ ಕ್ಲೋಸೇ ಇದ್ದಾರೆ ಈ ಭಾಗದಲ್ಲಿ, ಹೆಚ್ಚಿನವರು. ಇಲ್ಲಿ ಸ್ನೇಹಿತರೆ ಅಜರ್ಬೈಜಾನ್ 97% ಮುಸ್ಲಿಂ ಮೆಜಾರಿಟಿ ಇರೋ ಕಂಟ್ರಿ ಇದು ಅಜರ್ಬೈಜಾನ್. ಬಹುಶಃ ಸುನ್ನಿ ಇರಬೇಕು ಅಂತ ನೀವು ಅನ್ಕೋಬೋದು, ಇರಾನ್ ಶಿಯಾ ಅಲ್ವಾ ಅಂತ. ಅಲ್ಲ, ಅಜರ್ಬೈಜಾನ್ ಶಿಯಾ ಮೆಜಾರಿಟಿ ಕಂಟ್ರಿ. 65-68%, ನಿಯರ್ಲಿ 70% ಶಿಯಾ ಮುಸ್ಲಿಮ್ಸೇ ಇರೋದಿಲ್ಲ ಮತ್ತೆ ಅಜರ್ಬೈಜಾನ್ನಲ್ಲಿ. ಆದರೂ ಇವರಿಗೂ ಇರಾನ್ಗೂ ಆಗಲ್ಲ, ತಿಕ್ಕಾಟ ಇದೆ, ಘರ್ಷಣೆ ಇದೆ. ಟರ್ಕಿ ಇಲ್ಲಿರೋ ಅಜರ್ಬೈಜಾನ್ ಸೇರಿಕೊಂಡು ಇವರು ವಿರುದ್ಧ ಇರಾನ್ ಮೇಲೆ ಮಸಲತ್ತು ಮಾಡ್ತಿರ್ತಾರೆ. ಅಜರ್ಬೈಜಾನ್ ಅವರು ಇಲ್ಲಿರೋ ಇಸ್ರೇಲ್ಗೆ ತೈಲ ಮಾರ್ತಾರೆ. ಇವ್ರ ಹತ್ರ ಚೆನ್ನಾಗಿ ತೈಲ ಇದೆ. ಇಲ್ಲಿರೋ ಇಸ್ರೇಲ್ಗೆ ತೈಲವನ್ನು ಮಾರಿ ದುಡ್ಡು ಮಾಡಿಕೊಂಡು ಇಸ್ರೇಲ್ ಬಳಿಯಿಂದ ಶಸ್ತ್ರಾಸ್ತ್ರ ತಗೊಳ್ತಾರೆ ಅಜರ್ಬೈಜಾನ್ ಅವರು. ಅಜರ್ಬೈಜಾನ್ಗೆ ಬೇಕಾಗಿರೋ 70% ಆರ್ಮ್ಸನ್ನು, ಶಸ್ತ್ರಾಸ್ತ್ರವನ್ನು ಕೊಡ್ತಾ ಇರೋದೇ ಇಸ್ರೇಲ್. ಮುಸ್ಲಿಂ ಮೆಜಾರಿಟಿ ಕಂಟ್ರಿ, ಅದರಲ್ಲೂ ಕೂಡ ಶಿಯಾ ಮುಸ್ಲಿಂ ಮೆಜಾರಿಟಿ ಕಂಟ್ರಿ. ಆದರೂ ಕೂಡ ಇರಾನ್ಗೂ ಅವ್ರಿಗೂ ಆಗಲ್ಲ. ಇಲ್ಲೆಲ್ಲ ಅಜರ್ಬೈಜಾನ್ ಇಲ್ಲಿ ಬಾರ್ಡರ್ ಈಗ ಲಿಮಿಟ್ ಆಗಿದೆ ಇಲ್ಲಿಗೆ. ಆದರೆ ಜನ ಬಾರ್ಡರ್ನ ಈಚೆನೂ ಇದ್ದಾರಲ್ವಾ, ಅಜೇರಿಗಳು ಇಲ್ಲೆಲ್ಲ ಇದ್ದಾರೆ, ತುಂಬ ಜನ ಇದ್ದಾರೆ, ದೊಡ್ಡ ಸಂಖ್ಯೆಯಲ್ಲೇ ಇದ್ದಾರೆ ಅವರು ಇರಾನ್ನಲ್ಲಿ. ಸೊ ಈ ಅಜರ್ಬೈಜಾನ್ನವರು ಇವರಿಗೆ ಪ್ರತ್ಯೇಕತೆಗೆ ಕುಮ್ಮಕ್ಕು ಕೊಡ್ತಾರೆ ಅನ್ನೋ ಸಿಟ್ಟು ಇರಾನ್ಗೂ ಕೂಡ ಇದೆ. ಇದು ಸಿಚುವೇಶನ್. ನಾರ್ತ್ನಲ್ಲೂ ಕೂಡ ನೆಮ್ಮದಿ ಇಲ್ಲ. ಈಗ ಇರಾನ್ ಈ ಮಿಡಲ್ ಈಸ್ಟ್ನ ಯುದ್ಧ ನಡೀತಿರೋ ಟೈಮ್ನಲ್ಲಿ ಅಜರ್ಬೈಜಾನ್ ಮೇಲೂ ಕೂಡ ದಾಳಿ ಮಾಡಿದೆ, ದೊಡ್ಡ ಪ್ರಮಾಣದಲ್ಲೇ ದಾಳಿ ಮಾಡಿದೆ. ಅಲ್ಲಿನ ಏರ್ಪೋರ್ಟ್ಗೆಲ್ಲ ಇವರು ಹೊಡೆದಿದ್ದಾರೆ ಈಗ ಇರಾನ್ನವರು. ಅದರ ಪರಿಣಾಮ ಅಜರ್ಬೈಜಾನ್ ಅವರು ಕೂಡ ಇರಾನ್ ಮೇಲೆ ದಾಳಿ ಮಾಡ್ತೀವಿ ಅನ್ನೋ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಇಲ್ಲಿ ಸ್ನೇಹಿತರೆ ಅಮೆರಿಕದ ಸ್ಟ್ರಾಟಜಿ ಏನು, ತಂತ್ರ ಏನು ಅಂತ ಕೇಳಿದ್ರೆ, ಯಾಕೆ ಇಷ್ಟೊಂದೆಲ್ಲ ಇರಾನ್ ಸುತ್ತ ಉಸಿರುಗಟ್ಟಿಸೋದು ಅವಶ್ಯಕತೆ ಏನಿದೆ ಅಂತ ಕೇಳಿದ್ರೆ, ಇದರ ಮಿಲಿಟರಿ ಭಾಷೆಯಲ್ಲಿ ಫಾರ್ವರ್ಡ್ ಪ್ರೆಸೆನ್ಸ್ ಅಂತ ಕರೀತಾರೆ. ಯುದ್ಧ ಶುರುವಾದಾಗ ಅಮೆರಿಕ ದೂರದಿಂದ ಇಲ್ಲಿಂದ ಕಂಡ ದಾಟಿಸ್ಕೊಂಡು ಈ ಅಟ್ಲಾಂಟಿಕ್ ಓಷನ್, ನಾರ್ತ್ ಸೌತ್ ಅಟ್ಲಾಂಟಿಕ್ ಓಷನ್ಗಳನ್ನೆಲ್ಲ ದಾಟಿಸ್ಕೊಂಡು ಇಲ್ಲಿಂದ ಏನು ಕಳಿಸ್ಬೇಕಂತೇನಿಲ್ಲ, ಆಫ್ರಿಕಾ ಖಂಡ ದಾಟಿಸ್ಕೊಂಡು ಕಳಿಸ್ಬೇಕಂತೇನಿಲ್ಲ. ಕಾಯೋಕ್ಕೂ ಆಗಲ್ಲ, ಕಾಯೋದು ಇಲ್ಲ. ಅವ್ರು ಏನು ಮಾಡ್ತಾರೆ, ಶತ್ರುವಿನ ಮನೆ ಬಾಗಿಲಲ್ಲೇ ಗನ್ ಇಟ್ಕೊಂಡು ನಿಂತಿದ್ದಾರೆ ಅವರು. ಇರಾನ್ನ ಮನೆ ಬಾಗಿಲಲ್ಲಿ, ಇರಾನ್ ಬಾಗಿಲು ತೆಗೆದ್ರೆ ಸುತ್ತ ಅಮೆರಿಕನೇ, ದಿನ ಬೆಳಗಾದರೆ ಅವ್ರ ಮುಖ ನೋಡಬೇಕು. ನೋಡು ನನ್ನ ಮುಖ, ಎಂಜಾಯ್ ಮಾಡು, ಪೀಸ್ ಅಂತ ಅಂದ್ಕೊಂಡು ಇಲ್ಲೆಲ್ಲ ನಿಂತ್ಕೊಂಡಿದ್ದಾರೆ ಅಮೆರಿಕನ್ಸ್. ಇರಾನ್ ಯಾವುದೇ ದಿಕ್ಕಿಗೆ ಮಿಸೈಲ್ ಬಿಟ್ಟರೂ ಕೂಡ ಅದು ದೂರ ಹೋಗೋದು ಬಿಡಿ, ಅಮೆರಿಕದ ಹತ್ರ ಹೋಗೋದು ಬಿಟ್ಬಿಡಿ, ಇಲ್ಲಿಂದ ಹಾರ್ತಿದ್ದ ಹಾಗೆ ಇಲ್ಲಿಲ್ಲೇ ಹೊಡೆದು ಹಾಕೋಕೆ ಏನು ಬೇಕು ಎಲ್ಲವನ್ನ, ಚಕ್ರ ವ್ಯೂಹವನ್ನು ರೆಡಿ ಮಾಡಿ ಇಟ್ಕೊಂಡು ಆಗಿದೆ ಅಮೆರಿಕ. ಹಾಗಿದ್ರೆ ಇಲ್ಲೆಲ್ಲ ಇರೋ ಪ್ರತಿಯೊಂದು ಬೇಸ್ಗಳ ಲೊಕೇಶನ್ ಯಾವುದು, ಅವುಗಳ ಕೆಪಾಸಿಟಿ ಏನು? ಖಾಮೆನೈ ಸಾವಿಗೆ ಕಾರಣವಾದ ಆಪರೇಷನ್ ಲಾಂಚ್ ಆಗಿದ್ದು ಇಲ್ಲಿ ಎಲ್ಲಿಂದ? B2 ಬಾಂಬರನ್ನು ಕಳಿಸೋದಾದರೆ ಲಾಸ್ಟ್ ಟೈಮ್ ಕಳಿಸಿದ್ರಲ್ಲ ಫರ್ಡೋ ಮೇಲೆ ಹಾಕೋಕ್ಕೆ, ಬಂಕರ್ ಬಸ್ಟರ್ ಹಾಕೋಕ್ಕೆ, ಅವು ಎಲ್ಲಿಂದ ಬರ್ತವೆ, ಅವು ಎಲ್ಲಿ ನಿಂತಿದ್ದಾವೆ,
ಈ ಇಡೀ ವ್ಯಾಪ್ತಿಯಲ್ಲಿ. ಅದೆಲ್ಲವನ್ನು ಈಗ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಇದರಲ್ಲಿ ಮುಖ್ಯವಾಗಿ ನಂಬರ್ 1, ಒಂಥರ ಇಡೀ ಎಲ್ಲ ವ್ಯೂಹದಲ್ಲಿ, ಮಿಡಲ್ ಈಸ್ಟ್ನ ವ್ಯೂಹದಲ್ಲಿ ಮೇನ್ ಎಪಿಸೆಂಟರ್ ಅಥವಾ ಬ್ರೈನ್ ಯಾವುದು ಅಂದರೆ ಅಮೆರಿಕಾಗೆ ಕತರ್. ನೋಡಿ ಸ್ನೇಹಿತರಲ್ಲಿ, ಇರಾನ್ ಇಲ್ಲಿ ಕತರ್ ಇದೆ ನೋಡಿ, ಇಲ್ಲಿ ಸಣ್ಣದೊಂದು ಬೀನ್ಸ್ ಥರ ಇದೆ, ಇದು ಕತರ್. ಇಲ್ಲಿ ಕತರ್ ರಾಜಧಾನಿ ದೋಹಾ ಎಲ್ಲಿದೆ ಅಂತ ನೋಡಿ, ನೀವಿಲ್ಲಿ ಇನ್ನು ಝೂಮ್ ಇನ್ ಮಾಡಿದ್ರೆ ಇದು ದೋಹಾ. ದೋಹಾ ಹತ್ತಿರಕ್ಕೆ ಸ್ವಲ್ಪ ಈ ಕಡೆ ಬಂದರೆ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಅಲ್ ಉದೈದ್ ಏರ್ ಬೇಸ್ ಅಂತ ಇದೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿದೆ ಅಲ್ ಉದೈದ್ ಏರ್ ಬೇಸ್ ಅಂತ. ಇದು ಸಾಮಾನ್ಯ ಏರ್ ಬೇಸ್ ಅಲ್ಲ, ಇದು ಮಿನಿ ಅಮೆರಿಕಾ ಅಂತ ಅಂದ್ಕೊಳ್ಳಿ. ಇದನ್ನು ನಾವು ಅಮೆರಿಕದ ಮಿಡಲ್ ಈಸ್ಟ್ನ ಹೆಡ್ ಕ್ವಾರ್ಟರ್ಸ್ ಅಂತ ಕೂಡ ಕರಿಬೋದು. ಯಾಕಂದರೆ ಅಮೆರಿಕದ ಸೆಂಟ್ರಲ್ ಕಮಾಂಡ್ನ ಫಾರ್ವರ್ಡ್ ಹೆಡ್ ಕ್ವಾರ್ಟರ್ಸ್ ಇಲ್ಲೇ ಇರೋದು ಸ್ನೇಹಿತರೆ. ಕತರ್ನ ದೋಹಾ ಸಮೀಪದ ಅಲ್ ಉದೈದ್ ಏರ್ ಬೇಸ್ನಲ್ಲೇ ಇರೋದು. ನೋಡಿ, ಇರಾನ್ ಮನೆ ಮುಂದೆನೆ ಕತರ್ನಲ್ಲಿ ದೋಹಾದಲ್ಲಿ ಅಲ್ ಉದೈದ್ ಏರ್ ಬೇಸ್. ಇಲ್ಲಿ ಜಸ್ಟ್ ಅದು ಮ್ಯಾಪ್ ನಾವಿಲ್ಲಿ ಡಿಫಾಲ್ಟ್ ಮೋಡ್ಗೆ ಹಾಕೊಂಡ್ರೆ ಒಂದೆರಡು ಏರ್ಕ್ರಾಫ್ಟ್ ಕಂಡ್ರೂ ಕಾಣ್ಬೋದೇನೋ. ಇಲ್ಲಿ ಸ್ಯಾಟಲೈಟ್ ಮೋಡಿಗೆ ಹಾಕೊಂಡ್ರೆ ಇಟ್ಟಿದಾರ, ಸಮ್ಟೈಮ್ಸ್ ಕ್ಯಾಪ್ಚರ್ ಆಗಿದ್ರೆ ಅಲ್ಲೇ ನಿಂತಿರೋದೆಲ್ಲ ಬಂದಿರುತ್ತೆ. ಬಟ್ ವಿಶಾಲವಾಗಿರೋ ತುಂಬ ದೊಡ್ಡ ಏರ್ ಬೇಸ್ ಸ್ನೇಹಿತರೆ. ಇದು ಡಿಫಾಲ್ಟ್ ಮೋಡಿಗೆ ವಾಪಸ್ ಹೋಗೋಣ ಈಗ. ನೋಡಿ, ಇಲ್ಲಿ ಇರಾನ್ ಮೇಲೆ ಎಲ್ಲಿಗೆ ಬಾಂಬ್ ಹಾಕಬೇಕು, ಯಾವ ಡ್ರೋನ್ ಎಲ್ಲಿಗೆ ಹೋಗಬೇಕು ಅನ್ನೋ ಪ್ರತಿಯೊಂದು ಡಿಸಿಷನ್ ತಗೊಳ್ಳೋದು ಸ್ನೇಹಿತರೆ ಕತರ್ನ ಅಲ್ ಉದೈದ್ ಅಥವಾ ಉದೈದ್ ಏರ್ ಬೇಸ್ನಲ್ಲೇ. ಇಡೀ ಮಿಡಲ್ ಈಸ್ಟ್ನಲ್ಲಿ ಅಮೆರಿಕ ಇಲ್ಲಿಂದ ಇಡೀ ಮಿಡಲ್ ಈಸ್ಟ್ನಲ್ಲಿ ಪ್ರಭಾವ ಸಾಧಿಸುತ್ತೆ. 20 ರಾಷ್ಟ್ರಗಳ ಮೇಲೆ ಇಲ್ಲಿಂದ ಅಮೆರಿಕ ಕತರ್ನ ಈ ಅಲ್ ಉದೈದ್ ಏರ್ ಬೇಸ್ನಿಂದ ಕಣ್ಣಿಡುತ್ತೆ. ಖಾಮೆನೆ ಮೇಲೆ ಇರಾನ್ಗೆ ನುಗ್ಗಿ, ಖಾಮೆನೆ ಮೇಲೆ ನೋಡಿ, ಇಲ್ಲಿ ತೆಹರಾನ್ ಇಲ್ಲಿದೆ, ಅಲ್ಲಿಗೆ ನುಗ್ಗಿ ಖಾಮೆನೆ ಮೇಲೆ ಅಟ್ಯಾಕ್ ಮಾಡೋಕೆ ಗ್ರೀನ್ ಸಿಗ್ನಲ್ ಹೋಗಿದ್ದು ಇಲ್ಲಿಂದಲೇ. ಇದು ಅಮೆರಿಕದ ಯುದ್ಧದ ಮೆದುಳು ಮಿಡಲ್ ಈಸ್ಟ್ನಲ್ಲಿ. ಇಲ್ಲಿ ಸ್ನೇಹಿತರೆ ಕತರ್ನಲ್ಲಿ ಅಮೆರಿಕದ 10,000 ಸೈನಿಕರಿದ್ದಾರೆ. ಬಾಂಬರ್ ವಿಮಾನಗಳು ಕೂಡ ಇಲ್ಲಿ ಯಾವಾಗಲೂ ರೆಡಿ ಇರ್ತವೆ. ಇರಾನ್ಗೆ ಅತ್ಯಂತ ಹತ್ತಿರದ ಮತ್ತು ಡೇಂಜರಸ್ ಪಾಯಿಂಟ್ ಇದು. ಇರಾನ್ ಕೂಡ ಇದನ್ನು ಪದೇ ಪದೇ ಟಾರ್ಗೆಟ್ ಮಾಡ್ತಾ ಇದೆ. ಇವಾಗ ನೀವು ನೋಡಿರ್ಬೋದು, ಕತರ್ನ ಮುಖ್ಯವಾಗಿ ಟಾರ್ಗೆಟ್ ಮಾಡ್ತಾ ಇದೆ ಇರಾನ್ ಅಂತ. ನೆಕ್ಸ್ಟ್ ಸ್ನೇಹಿತರೆ, ಬಹ್ರೇನ್. ಇದು ಮಿಡಲ್ ಈಸ್ಟ್ನಲ್ಲಿ ಅಮೆರಿಕದ ಏರ್ ಪವರ್ನ ಕೇಂದ್ರ ಸ್ಥಾನ. ಆದರೆ ಅದರ ಮೇಲ್ಗಡೆನೆ ಇನ್ನೂ ತುಂಬ ಝೂಮ್ ಮಾಡಿದ್ರೆ ಮಾತ್ರ ಕಾಣೋ ಸಣ್ಣ ದೇಶ, ದ್ವೀಪ ದೇಶ ಬಹ್ರೇನ್. ನೋಡಿ, ಇಲ್ಲಿದೆ. ಇದನ್ನು ನೀವು ಸಮುದ್ರದ ರಾಜ ಅಂತ ಕರಿಬೋದು. ಅಮೆರಿಕದ ಫೇಮಸ್ 5th ಫ್ಲೀಟ್, 5ನೇ ನೌಕಾಪಡೆ ಇಲ್ಲೇ ಇದೆ. ಮುಂಚೆ ಬ್ರಿಟಿಷ್ ಕಾಲದಲ್ಲಿ ಇಂಗ್ಲೆಂಡ್ ಈ ಜಾಗದಿಂದ ಆಪರೇಟ್ ಮಾಡ್ತಾ ಇತ್ತು. 1950ರಿಂದ ಇಲ್ಲಿ ಅಮೆರಿಕ ಠಿಕಾಣಿ ಹೂಡಿದೆ. ಇಲ್ಲಿಂದ ಅಮೆರಿಕ ಇಡೀ ಪರ್ಷಿಯನ್ ಕೊಲ್ಲಿ, ಕೆಂಪು ಸಮುದ್ರ, ಒಮಾನ್ ಕೊಲ್ಲಿ, ಏಡೆನ್ ಕೊಲ್ಲಿ, ಇಡೀ ಏರಿಯಾನ, ಇಡೀ ಮಿಡಲ್ ಈಸ್ಟನ್ನು ಕಂಟ್ರೋಲ್ ಮಾಡುತ್ತೆ ಸಮುದ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಇಲ್ಲಿ ಗಲ್ಫ್ ಆಫ್ ಏಡೆನ್, ರೆಡ್ ಸಿ, ಪರ್ಷಿಯನ್ ಗಲ್ಫ್ ಆಫ್ ಒಮಾನ್, ಇಡೀ ಏರಿಯಾಗೆ ಅಮೆರಿಕದ ನೌಕಾಪಡೆಯ ಪವರ್ ಬರೋದು ಇದಿಷ್ಟು ಜಾಗಕ್ಕೆ ಸ್ನೇಹಿತರೆ ಇಲ್ಲಿಂದಲೇ. ಬಹ್ರೇನ್ನಲ್ಲಿರುವಂತಹ ಅಮೆರಿಕದ ನೆಲೆಯಿಂದ. ಈ ಬಹ್ರೇನ್ ಕತಾರ್ ಥರನೇ ಇರಾನ್ನ ಮುಂಭಾಗದಲ್ಲೇ ಇದೆ, ಅಥವಾ ಸೌತ್ನಲ್ಲೇ ಇದೆ. ಸಮುದ್ರ ನೀವು ಓಪನಿಂಗ್ ಅಥವಾ ಬಾಗಿಲು ಅಂತ ಅಂದ್ಕೊಂಡ್ರೆ ಇಲ್ಲೇ ಇದೆ. ಇಲ್ಲಿ ಭಯಾನಕವಾಗಿರೋ ಏರ್ಫೋರ್ಸ್ ಇದೆ, ಅವ್ರದ್ದು ಸೆಂಟ್ಕಾಮ್ನ ಕಮಾಂಡ್ ಇದೆ, ಸೆಂಟರ್ ಇದೆ. ಇಲ್ಲಿ 5th ಫ್ಲೀಟ್ ಇಲ್ಲಿಂದ ಬಹ್ರೇನಿಂದ ಆಪರೇಟ್ ಮಾಡುತ್ತೆ. ಇಲ್ಲಿ ಅಮೆರಿಕದ ಯುದ್ಧ ನೌಕೆಗಳು, ಇಡೀ ಈ ಭಾಗದಲ್ಲಿರುವಂತಹ ಅವರ ವಿಮಾನವಾಹಕ ಯುದ್ಧ ನೌಕೆಗಳು ಎಲ್ಲವನ್ನ ಕಮಾಂಡಿಂಗ್ ಎಲ್ಲ ಅದರದ್ದು ಇಲ್ಲಿಂದಲೇ ಆಗುತ್ತೆ, ಬಹ್ರೇನ್ನಿಂದಲೇ ಆಗುತ್ತೆ. ಇದರ ಮೇನ್ ಕೆಲಸ ಏನು? ಬಹ್ರೇನ್ನಲ್ಲಿರೋ ಅಮೆರಿಕದ 5th ಫ್ಲೀಟ್ನ ಮೇನ್ ಕೆಲಸ ಏನು? ಹಾರ್ಮುಜ್ ಜಲಸಂಧಿಯನ್ನು ಮೇಂಟೈನ್ ಮಾಡೋದು ಅಂದರೆ ಇರಾನ್, ಇಲ್ಲಿ ನಿಮಗೆ ಲಾಸ್ಟ್ ಟೈಮ್ ಎಕ್ಸ್ಪ್ಲೇನ್ ಮಾಡಿದ್ವಿ, ಇದು ಹಾರ್ಮುಜ್ ಜಲಸಂಧಿ, ಸ್ಟ್ರೇಟ್ ಆಫ್ ಹಾರ್ಮುಜ್. ಇದು ಈ ಕುತ್ತಿಗೆ ಅಂತ ಜಾಗದಲ್ಲಿ ಇರಾನ್ ಇಲ್ಲಿ ಕುತ್ಕೊಂಡು ಆಟ ಆಡುತ್ತೆ ಅಂತ ನಿಮಗೆ ಹೇಳಿದ್ವಿ ನಾವು. ಈ 5 ದ್ವೀಪಗಳ ಇದು ಮುಖ್ಯವಾಗಿ ಈ 3 ದ್ವೀಪ ಪ್ಲಸ್ 2 ದ್ವೀಪ ಬಳಸ್ಕೊಂಡು ದಾರಲ್ಲೇ ಕುತ್ಕೊಂಡಿದ್ದಾರೆ. ಬೇಕಾದಾಗೆಲ್ಲ ಬೆದರಿಕೆ ಹೊಡ್ತಾರೆ, ನಿಮಗೆ ಹೇಳಿದ್ವಿ ನಾವು. ಇದಿಷ್ಟು ಜಾಗಕ್ಕೆ ನೋಡಿ,
ಇದಿಷ್ಟು ಜಾಗಕ್ಕೆ ಬೇಕಾಗಿರೋ ಆಯಿಲ್ ಸಪ್ಲೈ ಆಗೋದು ಇಲ್ಲಿಂದ, ಈ ಗಲ್ಫಿಂದ ಒಳಗಡೆ ಇರೋ ಜಾಗದಿಂದ, ಈ ಒಳಗಡೆ ಇರೋ ಜಾಗದಿಂದ ಈ ಸಮುದ್ರದಿಂದ ತುಂಬಿಕೊಂಡು ಇಲ್ಲಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ಇರಾನ್ ಅಡ್ಡ ಕೂರುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ನೀವು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಯಾಕೆ ಅಮೆರಿಕಾಗೆ ಏನು ಸಾಬ್ರೆ, ಅವ್ರಿಗೇನು ಪ್ರಾಬ್ಲಮ್ಮು? ಸ್ನೇಹಿತರೆ, ಇವರೆಲ್ಲ ಅಮೆರಿಕದ ಮಿತ್ರರಲ್ವಾ, ಇವರಿಗೆಲ್ಲ ದುಡ್ಡು ಬರೋದು, ಇವರೆಲ್ಲ ಮಾರಾಟಗಾರರು, ಹೊರಗಡೆ ಇರೋದೆಲ್ಲ ಖರೀದಿದಾರರು. ಇವ್ರಿಗೆ ದುಡ್ಡು ಬರಬೇಕು, ವ್ಯಾಪಾರ ಆಗಬೇಕು, ಅಥವಾ ವರ್ಲ್ಡ್ನ ಎನರ್ಜಿ ಸೆಕ್ಯೂರಿಟಿ ಎನ್ಶೋರ್ ಮಾಡಬೇಕು ಅಂದರೆ ಇಲ್ಲೆಲ್ಲ ಹಡಗಿಗೆ ತುಂಬಿಟ್ಟು ಇಲ್ಲಿಂದ ಹೊರಗೆ ಹೋಗೋದು ಇಂಪಾರ್ಟೆಂಟ್. ಸೊ ಇರಾನ್ ಜಾಸ್ತಿ ಆಟ ಆಡ್ದಿರೋ ಥರ ಅಮೆರಿಕ ಬಹರೇನ್ನಲ್ಲಿ ತನ್ನ ನೇವಿಯನ್ನು ಇಟ್ಕೊಂಡು ಈ ಪ್ರದೇಶದಲ್ಲೂ ಕೂಡ ಬೆತ್ತ ಹಿಡ್ಕೊಂಡು ಓಡಾಡುತ್ತೆ, ಹೆಡ್ ಮಾಸ್ಟರ್ ಥರ. ನೆಕ್ಸ್ಟ್ ಸ್ನೇಹಿತರೆ, ಸೌದಿ ಅರೇಬಿಯಾ. ನೋಡಿ, ಇಲ್ಲಿ ವಿಶಾಲವಾಗಿರೋ ರಾಷ್ಟ್ರ. ಇಡೀ ಮಿಡಲ್ ಈಸ್ಟ್ನಲ್ಲಿ ದೊಡ್ಡ ದೈತ್ಯರು ಎರಡು. ಇಲ್ಲಿ ಶಿಯಾ ಇರಾನ್, ಇಲ್ಲಿ ಸುನ್ನಿ ಸೌದಿ. ಸುನ್ನಿ ಮೆಜಾರಿಟಿ ಕಂಟ್ರಿ ಸೌದಿ ಅರೇಬಿಯಾ. ಇದಿಷ್ಟು ದೊಡ್ಡದು. ಅದರ ಮುಂದೆನೇ ಇರೋ ಇನ್ನೊಂದು ದೊಡ್ಡ ಮನೆ ಇರಾನ್, ಅದು ಫುಲ್ ಶಿಯಾ ಮೆಜಾರಿಟಿ. ಸೊ ಈ ಸೌದಿ ಅರೇಬಿಯಾ ಏನಿದೆ, ಇಲ್ಲಿ ಸ್ನೇಹಿತರೆ ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ ಇದೆ ಸೌದಿ ಅರೇಬಿಯಾದಲ್ಲಿ. ಅದು ಎಲ್ಲಿದೆ ಅಂದರೆ ಸ್ನೇಹಿತರೆ, ರಾಜಧಾನಿ ರಿಯಾದ್ ಇದೆಯಲ್ಲ ಅದಕ್ಕೆ ಹತ್ತಿರದಲ್ಲೇ ಇದೆ ಅದು, ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್. ನಮಗಿಲ್ಲಿ ಝೂಮ್ ಇನ್ ಮಾಡ್ತಾ ಬಂದರೆ ನೋಡಿ ಸ್ನೇಹಿತರೆ, ಇಲ್ಲಿದೆ ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್. ಇಲ್ಲಿದೆ ನೋಡಿ, ಇದರಲ್ಲಂತೂ ಹೆವಿ ನಿಲ್ಲಿಸ್ಕೊಂಡಿದ್ದಾರೆ ಇವರು. ಝೂಮ್ ಇನ್ ಮಾಡಿ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲೆಲ್ಲ ಬಾಂಬರ್ಗಳು, ಫೈಟರ್ ಜೆಟ್ಗಳು ಎಲ್ಲ ನಿಲ್ಲಿಸ್ಕೊಂಡಿದ್ದಾರೆ ಅಮೇರಿಕನ್ಸ್. ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ ಇದು. ಇಲ್ಲಿ ಬರುತ್ತೆ. ಇಲ್ಲಿ ನಿಮಗೆ ಡಿಫಾಲ್ಟ್ ವ್ಯೂ ಅಲ್ಲಿ ನೋಡಿದ್ರೆ ಇಲ್ಲೊಂದು ಪ್ಯಾಚ್ ಕಾಣುತ್ತಲ್ಲ, ಇದ್ರ ಪಕ್ಕದಲ್ಲಿ ಇಲ್ಲಿ ಬರುತ್ತೆ. ಇಲ್ಲಿರೋದು ಸೌದಿ ರಾಜಧಾನಿ ರಿಯಾದ್. ಸೌದಿಯ ರಾಜ, ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಎಲ್ಲ ಇಲ್ಲಿರ್ತಾರಲ್ಲ, ಇಲ್ಲಿ ಇಟ್ಕೊಂಡಿದ್ದಾರೆ ಅದನ್ನು ಅಮೇರಿಕನ್ಸ್. ಅದು ರಾಜಧಾನಿಗೆ ರಕ್ಷಣೆ ಕೊಟ್ಟಂಗೂ ಆಗುತ್ತೆ, ಇರಾನ್ ಕಡೆಯಿಂದ ಬರೋ ಯಾವುದೇ ಥ್ರೆಟ್ ಇದ್ರೂ ಕೂಡ ಫೇಸ್ ಮಾಡೋಕ್ಕಾಗತ್ತೆ ಇಲ್ಲಿಂದ ಅಂಥೇಳಿ. ಇದರ ಸ್ಪೆಷಾಲಿಟಿ ಏನು ಅಂದರೆ, ಇರಾನ್ನ ನೇವಿ ಅಥವಾ ಹಡಗುಗಳು ರೀಚ್ ಆಗೋಕ್ಕಾಗಲ್ಲ, ಇದು ಒಳಗಡೆ ಇದೆ. ಅಮೆರಿಕದಲ್ಲಿ ತನ್ನ ಅತ್ಯಂತ ಪವರ್ಫುಲ್ ಪೇಟ್ರಿಯಟ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮನ್ನು ಕೂಡ ಇಟ್ಟಿದೆ ಸೌದಿಯ ರಾಜರನ್ನು ಕಾಯಕ್ಕೆ. ಥಾಡ್ ಸಿಸ್ಟಮ್ಗಳನ್ನು ಕೂಡ ಅಮೆರಿಕ ಇಲ್ಲಿಟ್ಟಿದೆ. ಇರಾನ್ ಯಾವ ಥರದಲ್ಲೂ ಕೂಡ ಸೌದಿ ರಾಜಧಾನಿ, ಅದರ ರಾಜಪರಿವಾರ, ಅದರ ಆಡಳಿತವನ್ನು ಟಚ್ ಮಾಡೋಕ್ಕಾಗಬಾರ್ದು. ಆ ರೀತಿ ಎಕ್ಸ್ಟ್ರಾರ್ಡಿನರಿ ಏರ್ ಡಿಫೆನ್ಸನ್ನು ಇಲ್ಲಿ ಅಮೆರಿಕ ಸೆಟ್ ಮಾಡಿಟ್ಟಿದೆ. ಇಲ್ಲಿ ಕೂತ್ಕೊಂಡು ಅಮೆರಿಕ ಇಡೀ ಏರಿಯಾವನ್ನು ಸ್ಕ್ಯಾನ್ ಮಾಡ್ತಿರುತ್ತೆ. ಇಲ್ಲಿಂದ ಏನೇ ಫೈರ್ ಆಗಿ ಹೊರಟರೂ ಕೂಡ ಅದು ಏರಲ್ಲಿ ಇರಬೇಕಾದ್ರೇ ಹೊಡೆದು ಎಲ್ಲ ಅದನ್ನು ನ್ಯೂಟ್ರಲೈಸ್ ಮಾಡುತ್ತೆ. ಇವ್ರಿಗೆ ಪೆಟ್ಟು ಬೀಳ್ದಿರಂಗೆ ಅಮೆರಿಕ ನೋಡ್ಕೊಳ್ಳುತ್ತೆ. ಅದು ಇಂಟೆನ್ಷನ್ಸ್. ಮತ್ತು ಇವಾಗ ಹೆಂಗೆ ಹೋಗ್ತಾ ಇದ್ದಾವೆ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ಎಷ್ಟೇ ಏರ್ ಡಿಫೆನ್ಸ್ ಕೊಟ್ಟರು ಕೂಡ 100% ಅಲ್ಲ, ಅದು ಓವರ್ವೆಲ್ಮ್ ಮಾಡಿದಾಗ ಅಥವಾ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಹರಿಸಿದಾಗ ಕೆಲವಾದರೂ ಹೋಗಿ ಹಿಟ್ ಮಾಡ್ತವೆ. ಅದೇ ಇವಾಗ ಆಗ್ತಿರೋದು. ಹಾಗಂತ ಅವ್ರು ತಡಿತಿಲ್ಲ ಅಂತಿಲ್ಲ, ತಡೆಯೋ ಪ್ರಯತ್ನಗಳು ಆಗ್ತಾ ಇದ್ದಾವೆ, ಇಂಟರ್ಸೆಪ್ಟ್ ಸುಮಾರು ಆಗ್ತಾನೂ ಇದ್ದಾವೆ. ನೆಕ್ಸ್ಟ್ ಸ್ನೇಹಿತರೆ, ಕುವೈತ್. ಇಲ್ಲಿರುವಂತಹ ಕುವೈತ್ ರಾಷ್ಟ್ರ, ಮಿಡಲ್ ಈಸ್ಟ್ನಲ್ಲಿ ಕುವೈತ್ ಇಲ್ಲಿದೆ. ನೋಡಿ, ಇಲ್ಲಿ ಪರ್ಷಿಯನ್ ಗಲ್ಫ್ನ ಮೇಲೆ ತುದಿಯಲ್ಲಿದೆ ಇದು. ಇದಿಷ್ಟು ಕುವೈತ್. ಇಲ್ಲಿ ಕುವೈತ್ನಲ್ಲಿ ಕ್ಯಾಂಪ್ ಅರಿಫ್ ಜಾನ್ ಇದೆ ಸ್ನೇಹಿತರೆ. ಕ್ಯಾಂಪ್ ಅರಿಫ್ ಜಾನ್ ನೋಡಿ, ಇಲ್ಲಿ ಹಿಂಗೆ ಬಂದರೆ ಇಲ್ಲಿ 2 ಚೂಪ್ ಇದೆಯಲ್ಲ, ಇದಾದಮೇಲೆ ಒಳಗಡೆ ಇಲ್ಲಿದೆ. ಇಲ್ಲಿ ಬಂದರೆ ಸ್ನೇಹಿತರೆ ಝೂಮ್ ಇನ್ ಮಾಡಿ ನೋಡಿದ್ರೆ ನಾವು ಸುಮಾರು ಈ ಏರಿಯಾದಲ್ಲಿ ಕ್ಯಾಂಪ್ ಅರಿಫ್ ಜಾನ್ ಇದೆ. ಅಮೆರಿಕದ ಭೂಸೇನೆಗೆ ಇದು ಸ್ವರ್ಗ ಇದ್ದ ಹಾಗೆ. ಇಲ್ಲಿ 13,500 ಸೈನಿಕರನ್ನು ಅಮೆರಿಕ ಇಟ್ಟಿದೆ ಕುವೈತ್ನಲ್ಲಿ. ಇಲ್ಲಿ ಒಳಗಡೆ ಕ್ಯಾಂಪ್ ಅರಿಫ್ ಜಾನ್ನಲ್ಲಿ 13,500. ಇದು ಮಿಡಲ್ ಈಸ್ಟ್ನಲ್ಲೇ ಹೈಯೆಸ್ಟ್ ಸೋಲ್ಜರ್ಸ್ ಇರುವಂಥ ಜಾಗ, ಅಮೆರಿಕನ್ ಸೋಲ್ಜರ್ಸ್ ಇರುವಂಥ ಜಾಗ ಇದು. ಇದರ ಮಹತ್ವ ಏನು ಅಂದರೆ, ಇದು ಲಾಜಿಸ್ಟಿಕಲ್ ಹಬ್ ಕೂಡ ಹೌದು. ಯುದ್ಧಕ್ಕೆ ಬೇಕಾದ ಊಟ, ಪೆಟ್ರೋಲ್, ಮದ್ದುಗುಂಡು, ಟ್ಯಾಂಕರ್ ಎಲ್ಲವೂ ಇಲ್ಲಿ ಕುವೈತ್ನಲ್ಲಿ ಅರಿಫ್ ಜಾನ್ನಲ್ಲಿರುತ್ತೆ. ಅದಕ್ಕೆ ಇರಾನ್ ಅರಿಫ್ ಜಾನನ್ನು ಟಾರ್ಗೆಟ್ ಮಾಡ್ತಾ ಇರೋದು. ನಾಳೆ ಅಮೆರಿಕ ಏನಾದರೂ ಗ್ರೌಂಡ್ ಇನ್ವೇಷನ್ ಮಾಡಬೇಕು, ಇರಾನ್ಗೆ ಭೂಮಾರ್ಗದಲ್ಲಿ ನುಗ್ಗಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿಂದೆಲ್ಲ ಭೂಮಾರ್ಗದಲ್ಲಿ ನುಗ್ಗಕ್ಕೆ ಏನು ಹಡಗಲ್ಲಿ ತಗೊಂಡೋಗಿ ನಿಲ್ಲಿಸ್ಬಿಟ್ಟು ಇಳಿದು ಹೋಗೋಕ್ಕಾಗದ ಕಷ್ಟ ಅಲ್ವಾ. ದೊಡ್ಡ ಪ್ರಮಾಣದಲ್ಲಿ ಸೈನಿಕರನ್ನು ನೆಲದಲ್ಲೇ ಮೂವ್ ಮಾಡಬೇಕು ಅಂದರೆ ಅಮೆರಿಕ ಎಲ್ಲ ಡಿಸೈಡ್ ಮಾಡೋದು ಇಲ್ಲಿಂದ, ಕ್ಯಾಂಪ್ ಅರಿಫ್ ಜಾನ್ನಿಂದ, ಈ ಭಾಗದಿಂದ. ಯಾಕಂತ ಹೇಳಿದ್ರೆ ನೋಡಿ, ಇಲ್ಲಿ ಹೀಗೆ ಬಂದರೆ ನೆಕ್ಸ್ಟ್ ಇಲ್ಲಿ ಇದು ಕುವೈತ್ ಮತ್ತು ಇರಾಕ್ನ ಬಾರ್ಡರ್. ಇದು ಕುವೈತ್ ಮತ್ತು ಇರಾಕ್ನ ಬಾರ್ಡರ್. ಇದು ಇರಾಕ್ ಮತ್ತು ಇರಾನ್ನ ಬಾರ್ಡರ್. ಇಲ್ಲಿಂದ ಹೀಗೆ ದಾಟಿ ಅಮೆರಿಕ
ಇರಾನ್ನ ಒಳಗಡೆ ಎಂಟರ್ ಆಗ್ಬೋದು. ಇದು ಕುವೈತ್, ಇದು ಇರಾಕ್, ಇಲ್ಲಿ ಈ ಲೈನಿಂದ ಆ ಕಡೆ ಇರಾನ್ ಇರೋದು. ಒಂಥರ ಭೂಸೇನೆ ನುಗ್ಗಿಸೋಕೆ ಲಾಂಚ್ ಪ್ಯಾಡ್ ಥರ ಕುವೈತನ್ನು ಅಮೆರಿಕ ಯೂಸ್ ಮಾಡ್ಬೋದು. ಇರಾಕ್ನಲ್ಲೂ ಕೂಡ ಅಮೆರಿಕದ ಪ್ರೆಸೆನ್ಸ್ ಇದೆ, ಅದಕ್ಕೆ ನಾವು ಆಮೇಲೆ ಬರ್ತೀವಿ ನಿಮಗೆ. ಇಲ್ಲಿ ಕುವೈತ್ನಲ್ಲಿ ಕ್ಯಾಂಪ್ ಅರಿಫ್ ಜಾನ್ ಮಾತ್ರ ಅಲ್ಲ ಸ್ನೇಹಿತರಲ್ಲಿ, ಅಲಿ ಅಲ್ ಸಲೇಮ್ ಮತ್ತು ಕ್ಯಾಂಪ್ ಬ್ಯೂರಿಂಗ್ ಕೂಡ ಇದ್ದಾವೆ. ಅಗೇನ್ ಇವು ಕೂಡ ಅಮೆರಿಕದ ಟ್ರಾನ್ಸಿಟ್ ಹಬ್ಸ್. ಅಂದರೆ ಇರಾಕ್ ಅಥವಾ ಸಿರಿಯಾಗ್ ಹೋಗೋ ಪ್ರತಿಯೊಬ್ಬ ಸೈನಿಕ, ಪ್ರತಿಯೊಂದು ಗುಂಡು, ಪೆಟ್ರೋಲ್ ಟ್ಯಾಂಕರ್ ಮೊದಲು ಬರೋದು ಕುವೈತ್ಗೆನೆ, ಇಲ್ಲಿರೋ ಹಬ್ಗಳಿಗೇನೆ. ಅಲ್ಲಿಂದ ಆಮೇಲೆ ಡಿಸ್ಟ್ರಿಬ್ಯೂಟ್ ಆಗೋದು. ಯುದ್ಧದ ಟೈಮ್ನಲ್ಲಿ ಇದು ಅಮೆರಿಕಗೆ ಲೈಫ್ ಲೈನ್ ಇದು. ಹಾಗೆ ಇವಿಷ್ಟು ಹತ್ತಿರದಿಂದ ಕಂಟ್ರೋಲ್ ಮಾಡೋ ಬೇಸ್ಗಳ ಬಗ್ಗೆ ನಾವು ನೋಡಿದ್ವಿ. ಆದರೆ ಇರಾನ್ನ ಆಕಾಶದಿಂದ ಅಂದರೆ ಕಂಟ್ರೋಲ್ ಮಾಡೋಕ್ಕೆ, ಏರ್ ಸುಪೀರಿಯಾರಿಟಿಗೆ, ಇರಾನ್ ಆಕಾಶದ ಮೇಲೆ ಕಂಟ್ರೋಲ್ ಸಾಧಿಸಬೇಕು ಅಂದರೆ, ಮತ್ತು ನ್ಯೂಕ್ಲಿಯರ್ ವೆಪನ್ನಿಂದ ಅವ್ರನ್ನ ಹೆದರಿಸೋಕೆ ಅಮೆರಿಕ ಇನ್ನಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ. ಅದೇ ಅಮೆರಿಕದ ಏರ್ ಪವರ್ ಮತ್ತು ನೇಟೋ ಶೀಲ್ಡ್. ಅದು ಎಲ್ಲಿದೆ ಅನ್ನೋದನ್ನು ನಾವೀಗ ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಕುವೈತ್ ದಾಟಿ ಇರಾಕ್ ಒಳಗಡೆ ಬಂದರೆ ನೋಡಿ, ಕುವೈತಲ್ಲಿದೆ. ಕುವೈತ್ ದಾಟಿ ಇರಾಕ್ ಒಳಗಡೆ ಬಂದರೆ ಮತ್ತೆ 2 ಡೇಂಜರಸ್ ಬೇಸ್ಗಳಿವೆ. ಮೊದಲನೇದು ಐನ್ ಅಲ್ ಅಸದ್, ಇನ್ನೊಂದು ಎರ್ಬಿಲ್. ಸ್ನೇಹಿತರೆ, ಎರ್ಬಿಲ್ ಇಲ್ಲಿದೆ ನೋಡಿ ಮೇಲ್ಗಡೆ, ಎರ್ಬಿಲ್. ಇಲ್ಲೊಂದಿದೆ ಅವ್ರದ್ದು ಎರ್ಬಿಲ್ನಲ್ಲಿ. ಇನ್ನೊಂದು ಐನ್ ಅಲ್ ಅಸದ್. ನಿಮಗೆ ಅದರ ಲೊಕೇಶನ್ ತೋರಿಸ್ಬೇಕು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಐನ್ ಅಲ್ ಅಸದ್ ಎಲ್ಲಿ ಬರುತ್ತೆ ಮ್ಯಾಪ್ನಲ್ಲಿ ಅಂಥೇಳಿ, ಇಲ್ಲಿ ಬರುತ್ತೆ, ಮೇಲೆ ಎರ್ಬಿಲ್ ಬರುತ್ತೆ. ನೆಕ್ಸ್ಟ್ ಸ್ನೇಹಿತರೆ ಸಿರಿಯಾ, ಅದ್ರ ಮೇಲ್ಗಡೆ ಇರಾಕ್ ಮೇಲ್ಗಡೆ ಸಿರಿಯಾ. ಸಿರಿಯಾದಲ್ಲೂ ಕೂಡ ಅಲ್ ತನಫ್ ಗ್ಯಾರಿಸನ್ ಅನ್ನು ಅಮೆರಿಕ ಮೇಂಟೈನ್ ಮಾಡ್ತಾ ಇದೆ. ನಿಮ್ಗೆ ಆರಂಭದಲ್ಲೇ ಹೇಳಿದ್ವಿ, ಅಲ್ಲೂ ಕೂಡ ಈಗ ಅಮೆರಿಕ ಬೆಂಬಲಿತ ಸರ್ಕಾರ ಇದೆ ಅಂತ. ಇಷ್ಟಕ್ಕೆ ಮುಗಿತಾ? ಇಲ್ಲ ಸ್ನೇಹಿತರೆ, ಇನ್ನೂ ಇದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ನಾವು ನೋಡಲೇ ಇಲ್ವಲ್ಲ, ಇದು ಇಂಪಾರ್ಟೆಂಟ್. ಅಬುದಾಬಿಯ ಅಲ್ ದಫ್ರಾ ಏರ್ಬೇಸ್ ನೋಡಿ, ಇಲ್ಲಿ ಇದು ಈ ತುದಿಯಲ್ಲಿ ಕೂತಿರೋದು ಈ ಸೌದಿ ಅರೇಬಿಯಾ ಒಮಾನ್ ಮೇಲೆ ಇಲ್ಲಿ ಇದಿಷ್ಟು ಜಾಗ ಇದೆಯಲ್ಲ, ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್. ದುಬೈ ಇದೆಯಲ್ಲ, ದುಬೈ ಒಂದು ಸಿಟಿ ಅವ್ರದ್ದು, ಯುನೈಟೆಡ್ ಅರಬ್ ಎಮಿರೇಟ್ಸ್ದು. ಇದಿಷ್ಟು ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಯಿತಾ. ಇದರಲ್ಲಿ ಸ್ನೇಹಿತರೆ ಅಲ್ ದಫ್ರಾ ಏರ್ಬೇಸ್ ಇದೆ. ಅಮೆರಿಕದ ಏರ್ ಫೋರ್ಸ್ನ ಇನ್ನೊಂದು ಇಂಪಾರ್ಟೆಂಟ್ ಪವರ್ ಹೌಸ್ ಇದು, ಅಲ್ ದಫ್ರಾ ಏರ್ಬೇಸ್. ಈ ಅಲ್ ದಫ್ರಾ ಏರ್ಬೇಸ್ ಸ್ನೇಹಿತರೆ ಈ ಭಾಗದಲ್ಲಿ ಬರುತ್ತೆ. ಇಲ್ಲಿ ಅಮೆರಿಕ ಕಣ್ಣಿಗೆ ಬೀಳದ ಸ್ಟೆಲ್ತ್ F-22 ರ್ಯಾಪ್ಟರ್ಸ್ ಮತ್ತು F-35 ಫೈಟರ್ ಜೆಟ್ಗಳನ್ನು, 5th ಜನರೇಷನ್ ಫೈಟರ್ ಜೆಟ್ಗಳನ್ನು ಈ ಏರ್ಬೇಸ್ನಲ್ಲಿ ಅಮೆರಿಕ ಇಟ್ಟಿದೆ. ಇರಾನ್ನ ರೆಡಾರ್ಗಳಿಗೆ ಸಿಗದೆ ಒಳನುಗ್ಗಿ ಬಾಂಬ್ ಹಾಕೋ ಕೆಪಾಸಿಟಿ ಇವುಗಳಿಗಿದೆ. ಜೊತೆಗೆ ಬೇಹುಗಾರಿಕೆ ನಡೆಸೋ ಡ್ರೋನ್ಗಳು, ರೀಪರ್ ಡ್ರೋನ್ಸ್ ಹಗಲು ರಾತ್ರಿ ಇಲ್ಲಿಂದಲೇ ಇರಾನ್ ಮೇಲೆ ಕಣ್ಣಿಟ್ಟಿರ್ತವೆ. ಇರಾನ್ ಮೇಲೆ ನೋಡಿ, ಇಲ್ಲೂ ಕೂಡ ಅಮೆರಿಕ ಇದೆ. ನೆಕ್ಸ್ಟ್ ಸ್ನೇಹಿತರೆ ಟರ್ಕಿ ಬಗ್ಗೆ ನೋಡಲೇಬೇಕಲ್ಲ, ಉತ್ತರದ ಕಂಟಕವನ್ನು ನೋಡಬೇಕಲ್ಲ. ಟರ್ಕಿಯಲ್ಲಿ ಇರಾನ್ನೊಂದಿಗೆ ಇಲ್ಲಿ ಬಾರ್ಡರ್ ಶೇರ್ ಮಾಡೋ ಟರ್ಕಿನಲ್ಲಿ ಇನ್ನೆಂತಹ ಭಯಾನಕ ಗೇಮ್ ಅಮೆರಿಕದಿದೆ ಅಂಥೇಳಿ. ಅಲ್ಲಿ ಸ್ನೇಹಿತರೆ ಇಲ್ಲಿರೋದು ಇನ್ಸಿರ್ಲಿಕ್ ಏರ್ಬೇಸ್ ಎಲ್ಲಿದೆ ಅಂತ ನಾವು ಮ್ಯಾಪಲ್ಲಿ ನೋಡೋಣ ಸ್ನೇಹಿತರೆ. ನೋಡಿ, ಇಲ್ಲಿ ಇನ್ಸಿರ್ಲಿಕ್ ಏರ್ಬೇಸ್ ಇದೆ. ಇದನ್ನು ನಿಮಗೆ ಸ್ಯಾಟಲೈಟ್ ವ್ಯೂನಲ್ಲಿ ತೋರಿಸಿದ್ರೆ ನೋಡಿ, ಇಲ್ಲಿ ಆ ಟೈಮ್ನಲ್ಲಿ ಈ ಮ್ಯಾಪ್ ಆದಾಗ ಅಲ್ಲಿ ವಿಮಾನಗಳು ಕೂಡ ನಿಂತಿದ್ವು. ಇದು ಬಾಂಬರ್ ವಿಮಾನ, ಇದು ಟ್ರಾನ್ಸ್ಪೋರ್ಟ್ ವಿಮಾನ ಥರ ಇದೆ. ಇದು ಮಿಲಿಟರಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್. ಇಲ್ಲಿ ಇನ್ನೊಂದು ಏನೋ ಒಂದು ನಿಲ್ಲಿಸ್ಕೊಂಡಿದ್ದಾರೆ. ಇದರ ಬಣ್ಣನೇ ವಿಚಿತ್ರವಾಗಿದೆ, ರೌಂಡ್ ಪ್ಯಾಡ್ನಲ್ಲಿ ನೋಡಿ. ಇಲ್ಲಿ ಇನ್ನೊಂದು ವಿಮಾನ ಇದೆ, ಬಾಂಬರ್ ವಿಮಾನ. ಇದು ಇಂಪಾರ್ಟೆಂಟ್ ಅವರಿಗೆ, ಇದು ನ್ಯಾಟೋದಿದು. ಅಮೆರಿಕ ಇಲ್ಲಿ ಕೇವಲ ಬಾಂಬರ್ ವಿಮಾನಗಳನ್ನು ಮಾತ್ರ ಅಲ್ಲ ಸ್ನೇಹಿತರೆ, 50ಕ್ಕೂ ಅಧಿಕ B-61 ನ್ಯೂಕ್ಲಿಯರ್ ಬಾಂಬ್ಗಳನ್ನು ಕೂಡ ಇಟ್ಟಿದೆ ಈ ಇನ್ಸಿರ್ಲಿಕ್ ಏರ್ಬೇಸ್ನಲ್ಲಿ ಅಮೆರಿಕ. ಅಣ್ವಸ್ತ್ರಗಳನ್ನು ಕೂಡ ಇಲ್ಲಿಟ್ಟಿದೆ ನ್ಯಾಟೋದ ಭಾಗವಾಗಿ. ಟರ್ಕಿ ನ್ಯಾಟೋ ಕಂಟ್ರಿ ಆಗಿರೋದ್ರಿಂದ ಇರಾನ್ಗೆ ಉತ್ತರ ದಿಕ್ಕಿನಿಂದಿರೋ ಅತಿ ದೊಡ್ಡ ಥ್ರೆಟ್ ಅಂದರೆ ಇದೆ. ಯುದ್ಧ ಕೈಮೀರಿ ಹೋದರೆ ಅಮೆರಿಕದ ಟ್ರಂಪ್ ಕಾರ್ಡ್ ಇಲ್ಲೇ ಇರೋದು ಇನ್ಸಿರ್ಲಿಕ್ ಏರ್ಬೇಸ್ನಲ್ಲಿ. ನೆಕ್ಸ್ಟ್ ಸ್ನೇಹಿತರೆ ಸ್ವಲ್ಪ ತುಂಬ ಝೂಮ್ ಔಟ್ ಆಗಬೇಕು ನಾವೀಗ. ನೆಕ್ಸ್ಟ್ ನೋಡಿ, ಇದೆಲ್ಲ ನಾವೀಗ ಇದಿಷ್ಟು ಏರಿಯಾದ ಬಗ್ಗೆ ಫೋಕಸ್ ಮಾಡಿದ್ವಲ್ಲ, ಎಲ್ಲ ಮಿಡ್ಲ್ ಈಸ್ಟ್ ಬಗ್ಗೆ ಫೋಕಸ್ ಮಾಡಿದ್ವಲ್ಲ ಸ್ನೇಹಿತರೆ. ಇದನ್ನು ಹೊರತುಪಡಿಸಿ ಕೂಡ ಹಿಂದೂ ಮಹಾಸಾಗರದಲ್ಲಿ, ಇದು ಅರೇಬಿಯನ್ ಸಿ, ಇಲ್ಲಿ ಇಂಡಿಯನ್ ಓಷನ್ನಲ್ಲೂ ಕೂಡ ಅಮೆರಿಕದ ಆಟ ನಡೆಯುತ್ತೆ. ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ,
ಡಿಯಾಗೋ ಗಾರ್ಷಿಯಾ ದ್ವೀಪ. ಇಲ್ಲಿರೋ ಡಿಯಾಗೋ ಗಾರ್ಷಿಯಾ ದ್ವೀಪ ಬ್ರಿಟಿಷ್ ಇಂಡಿಯನ್ ಓಷನ್ ಟೆರಿಟರಿ. ಇಲ್ಲಿ ಮಾಲ್ಡೀವ್ಸ್ ಇದೆ ನೋಡಿ. ಈಗ ವಿವಾದ ನಡೀತಾ ಇದೆ, ಮಾಲ್ಡೀವ್ಸಿಗೆ ಬಿಟ್ಕೊಡ್ತೀವಿ ಅಂತೆಲ್ಲ ಇವರು ಬ್ರಿಟಿಷರೆಲ್ಲ ಒಪ್ಕೊಂಡಿದ್ದಾರಲ್ಲ, ಟ್ರಂಪ್ ಸಿಟ್ ಮಾಡ್ಕೊಂಡಿದ್ದಾರೆ, ಯಾಕೆ ಬಿಟ್ಕೊಡ್ತೀರಾ, ಅದು ಬೇಕು ನಮಗೆ ಅಂಥೇಳಿ. ಇಲ್ಲಿ ಬ್ರಿಟಿಷರು ಅಮೆರಿಕಾಗೆ ನೆಲೆ ಮಾಡ್ಕೊಳಕ್ಕೆ ಬಿಟ್ಟಿದ್ದಾರೆ. ಇಲ್ಲಿ ತುಂಬ ಝೂಮ್ ಇನ್ ಮಾಡಿ ನೋಡ್ಬೇಕು ನಿಮಗೆ. ಇಲ್ಲಿ ನೋಡಿ, ಸ್ವಲ್ಪ ಝೂಮ್ ಔಟ್ ಮಾಡಿ ವಾಪಸ್ ಬರ್ತೀವಿ. ಇಂಡಿಯಾ ಇಲ್ಲಿದೆ, ಮಿಡಲ್ ಈಸ್ಟ್ ಇಲ್ಲಿದೆ, ಇಲ್ಲಿದ್ದಾರೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಡಿಯಾಗೋ ಗಾರ್ಷಿಯಾ ಇಲ್ಲಿದೆ ನೋಡಿ. ಇದು ಇರಾನಿಂದ ತುಂಬ ದೂರ ಇದೆ. ಇರಾನ್ನ ಯಾವ ಮಿಸೈಲ್ ಕೂಡ ಅಷ್ಟು ದೂರದಿಂದ ಇಲ್ಲಿಗೆ ಬರೋದು ತುಂಬ ಕಷ್ಟ. ಅದಕ್ಕೆ ಅಮೆರಿಕ ಇದನ್ನು ಸೇಫ್ ಝೋನ್ ಥರ ಇಲ್ಲಿ ಅತ್ಯಂತ ಭಯಾನಕ ಮತ್ತು ಇಂಪಾರ್ಟೆಂಟ್ ಆಸ್ತಿಗಳನ್ನು ಇಟ್ಟಿದೆ. ಇಲ್ಲಿ ಈ ಸಣ್ಣ ದ್ವೀಪ ಪಟ್ಟಿನಲ್ಲಿ, ಸ್ಟ್ರಿಪ್ ಆಫ್ ಲ್ಯಾಂಡ್ನಲ್ಲಿ, ಐಲ್ಯಾಂಡ್ ಏರಿಯಾದಲ್ಲಿ ದೈತ್ಯ B-52 ಬಾಂಬರ್ಸ್ ಮತ್ತು B-2 ಸ್ಪಿರಿಟ್ ಸ್ಟೆಲ್ತ್ ಬಾಂಬರ್ಸ್ ಇಲ್ಲೇ ಇಟ್ಟಿರುತ್ತೆ ಅಮೆರಿಕ. ಇಡೀ ಈ ಭಾಗಕ್ಕೆ ಬೇಕಾಗಿರೋದನ್ನು, ಈ ಭಾಗವನ್ನು ಕಂಟ್ರೋಲ್ ಮಾಡೋಕ್ಕೆ. ಇವು ಇರಾನ್ ಮೇಲೆ ಲಾಸ್ಟ್ ಟೈಮ್ ಫರ್ಡೋ ಅಣು ಕೇಂದ್ರಕ್ಕೆ ಬಂಕರ್ ಬಸ್ಟರ್ಗಳನ್ನು ಹಾಕಿದ್ವಲ್ಲ, ಇಲ್ಲಿಂದ ಹೊರಟು ಪಕ್ಷಿ ಥರ ಇದೆ ನೋಡಿ, ಅದು ಹಾರಿ 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 ಇಲ್ಲಿಂದ ಹಾರಿ ಇರಾನಿಗೆ ಬಂದು ಫರ್ಡೋ ಮೇಲೆ ಬಂಕರ್ ಬಸ್ಟರನ್ನು ಹಾಕಿ ವಾಪಸ್ ಹೋಗಿ ಗೂಡು ಸೇರಿಕೊಂಡಿರೋದು ಇಲ್ಲಿ ಡಿಯಾಗೋ ಗಾರ್ಷಿಯಾದಲ್ಲಿ. ಇಲ್ಲಿಟ್ಟಿದೆ ಅಮೆರಿಕ ಇವುಗಳನ್ನ. ಸೊ ಹೀಗೆ ನೆಲ, ಜಲ, ಆಕಾಶ, ಸರ್ವ ದಿಕ್ಕುಗಳಿಂದಲೂ ಅಮೆರಿಕ ಇರಾನನ್ನು ಸುತ್ತುವರೆದಿದೆ ಸ್ನೇಹಿತರೆ. ಹತ್ತಿರ ದೂರ ಎಲ್ಲ ಸೇರಿದ ಹಾಗೆ ಸರ್ವ ದಿಕ್ಕುಗಳಿಂದಲೂ ಕೂಡ ಎಂಟೈರ್ ಮಿಡಲ್ ಈಸ್ಟ್, ದೂರದಲ್ಲಿರೋ ಡಿಯಾಗೋ ಗಾರ್ಷಿಯಾ ಸೇರಿದ ಹಾಗೆ. ಇಲ್ಲಿ ಅಮೆರಿಕದ ಪಾಲಿಸಿ ಏನು ಅಂದರೆ, ನಾವು ಮನೆಯನ್ನು ಕಾಪಾಡ್ಕೊಳ್ಳೋಕ್ಕೆ, ನಮ್ಮ ಜಾಗ ಕಾಪಾಡ್ಕೊಳ್ಳೋಕ್ಕೆಲ್ಲ ಕಾಂಪೌಂಡ್ ಹಾಕ್ತೀವಿ, ಬೇಲಿ ಹಾಕ್ತೀವಿ ಅಂತ ಹೊರಡ್ತೀವಲ್ಲ. ಆದರೆ ಅಮೆರಿಕ ಶತ್ರುವಿನ ಮನೆ ಕಾಂಪೌಂಡ್ ಮೇಲೆ ಹತ್ತಿ ಅಲ್ಲೇ ಕೂತ್ಕೊಂಡ್ಬಿಡುತ್ತೆ. ನಿಮ್ಮನ್ನು ನಿಮ್ಮ ಕಾಂಪೌಂಡಿಂದ ಹೊರಗೆ ಬರೋಕ್ಕೆ ಬಿಡಲ್ಲ, ಒಳಗಡೆ ಇದು ಬಿಡಿ ಅಂಥೇಳಿ. ಅಲ್ಲಿ ಕೂತ್ಕೊಂಡು ನಿಮ್ಮನ್ನು ನೋಡ್ತೀವಿ ಕೂಡ ಅಂಥೇಳಿ, ಕಣ್ಣಿಡ್ತೀವಿ ಬೇರೆ ಅಂಥೇಳಿ. ಇದು ಅಮೆರಿಕದ ಆ್ಯಟಿಟ್ಯೂಡ್. ಅಮೆರಿಕ ಸೂಪರ್ ಪವರ್ ಆಗಿರೋದ್ರ ಹಿಂದಿರೋ ಅಸಲಿ ಸೀಕ್ರೆಟ್ ಕೂಡ ಇದೆ ಸ್ನೇಹಿತರೆ. ಸೊ ಇದನ್ನು ನೀಟಾಗಿ ಮ್ಯಾಪ್ ಸಮೇತ ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡಿದ್ವಿ. ಲಾಸ್ಟ್ ನಾವು ಈ ಹೊರ್ಮುಜ್ ಸ್ಟ್ರೈಟ್ ಬಗ್ಗೆ ಮಾಡಿದಾಗ ತುಂಬ ಜನ ಈ ಥರ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ದಕ್ಕೆ ನೆಕ್ಸ್ಟ್ ಈ ಥರದ್ದು ಮಾಡ್ಬೋದು ಅಂತ ನಾವು ಇದನ್ನು ನಿಮಗೆ ತಲುಪಿಸುವ ಮಾಹಿತಿಯನ್ನು ನೀಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಸ್ನೇಹಿತರೆ. ನೆಕ್ಸ್ಟ್ ನೀವು ಬಯಸಿದರೆ ನಾವು ಇಡೀ ಮಿಡಲ್ ಈಸ್ಟ್ನಲ್ಲಿರುವಂತಹ ಸೋಷಿಯಲ್ ಸ್ಥಿತಿಗತಿ ಹೇಗಿದೆ, ಈ ಶಿಯಾ ಸುನ್ನಿ ಅಂಥೇಳಿ ರೆಗ್ಯುಲರಾಗಿ ಗಲಾಟೆ ಆಗುತ್ತಲ್ಲ, ಯಾಕೆ, ಇಲ್ಲಿರೋ ರಾಷ್ಟ್ರಗಳು, ಅಲ್ಲಿನ ಸಾಮಾಜಿಕ ಸ್ಥಿತಿಗತಿ, ರಾಜಕೀಯ ಸ್ಥಿತಿಗತಿ, ಯಾರು ಎಲ್ಲಿ ಏನು ಆಳ್ತಾ ಇದ್ದಾರೆ, ಯಾರು ಎಲ್ಲೆಲ್ಲಿ ಬಂಡಾಯಗಾರರಿದ್ದಾರೆ, ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನವನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಬಹುದು. ಉದಾಹರಣೆಗೆ ಅಜರ್ಬೈಜಾನ್ ನಿಮಗೆ ಆವಾಗಲೇ ಹೇಳಿದ್ವಿ. ಆಶ್ಚರ್ಯ ಆಗೋದು ನಿಮಗೆ, ಶಿಯಾ ಮುಸ್ಲಿಂ ಮೆಜಾರಿಟಿ ಕಂಟ್ರಿ, ಅಲ್ಲೂ ಕೂಡ ಇರಾನ್ ಥರನೇ ಶಿಯಾ ಮೆಜಾರಿಟಿ ಕಂಟ್ರಿ, ಆದರೂ ಕೂಡ ಅವರು ಇರಾನ್ನ ಶತ್ರುಗಳು ಅಂಥೇಳಿ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಬಹರೇನ್ ಇದೆಯಲ್ಲ, ಬಹರೇನ್ ಇನ್ನೂ ಮಜಾ ಇದೆ. ಬಹರೇನನ್ನು ಒಂದು ದೇಶ ಅಂತಲೇ ಇರಾನ್ ಒಪ್ಕೊಳ್ಳಲ್ಲ. ಇಲ್ಲಿರೋ ಇರಾನ್ ಇದನ್ನು ತನ್ನ 14ನೇ ರಾಜ್ಯ ಅಂತ ಭಾವಿಸುತ್ತೆ. ಅದನ್ನು ಯಾವತ್ತಾದರೂ ಒಂದು ದಿವಸ ಸೇರಿಸ್ಕೊಂಡ್ಬಿಡ್ಬೇಕು ಇರಾನ್ಗೆ ಅಂಥೇಳಿ ಬಯಸ್ತಾ ಇದೆ ಅದು. ಅಲ್ಲೂ ಕೂಡ ಜನಸಂಖ್ಯೆ ಮತ್ತು ಅವರ ನಂಬಿಕೆಗಳ ವಿಚಾರದಲ್ಲಿ, ಧಾರ್ಮಿಕ ನಂಬಿಕೆಗಳ ವಿಚಾರದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳಿದೆ. ಅದೆಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಸ್ನೇಹಿತರೆ ನೆಕ್ಸ್ಟ್ ನಾವು ಅದನ್ನು ಕೂಡ ಪ್ರಯತ್ನ ಪಡ್ತೀವಿ. ಆಸಕ್ತರು ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಮಸ್ಮಗ ಪ್ರೀಮಿಯಂ ಮೆಂಬರ್ ಕೂಡ ಆಗ್ಬೋದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಮಗೆ ಬೆಂಬಲ ಕೊಟ್ಟ ಹಾಗೂ ಕೂಡ ಆಗುತ್ತೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.